ರೈತರತ್ನ ರೈತರತ್ನ ರೈತರತ್ನ. ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಹಾಗೂ ನಮ್ಮೆಲ್ಲರ ಪ್ರೀತಿಯ ರೈತ ಬಾಂಧವರಿಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ. ನಮ್ಮ ಕಾರ್ಯಕ್ರಮದ ಉದ್ದೇಶ ಇಷ್ಟೇ. ಯಾಕೆ ನಾವು ರೈತ ಸಾಧಕರನ್ನ ಕರೆಸಿ ಕುರ್ಚಿ ಮೇಲೆ ಕೂರಿಸಿ ಅವರ ಜೀವನದ ಪುಟಗಳನ್ನ ನಿಮ್ಮ ಮುಂದೆ ತೆರೆದಿಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಎಲ್ಲ ಕ್ಷೇತ್ರಗಳಲ್ಲೂ ಸಾಧನೆ ಮಾಡ್ತಿದ್ದಾರೆ ಅಂತ ಎಲ್ಲರಿಗೂ ಗೊತ್ತು. ಅದೇ ರೀತಿ ನಮ್ಮ ಕೃಷಿ ಕ್ಷೇತ್ರದಲ್ಲೂ ಕೂಡ ಸಾಧನೆ ಮಾಡಬಹುದು ಅಂತ ನಿಮಗೆ ತೋರಿಸ್ಕೊಡೋದೇ ನಮ್ಮ ರೈತರತ್ನ ಕಾರ್ಯಕ್ರಮದ ಉದ್ದೇಶ. ಬನ್ನಿ ಹಾಗಾದ್ರೆ ಇವತ್ತಿನ ಸಂಚಿಕೆಯನ್ನ ತಡ ಮಾಡದೆ ಆರಂಭ ಮಾಡೋಣ. ಮತ್ತೊಮ್ಮೆ ಸ್ವಾಗತ. ಇದು ರೈತರತ್ನ, ಸೆಲೆಬ್ರೇಟಿಂಗ್ ದಿ ಹೀರೋಸ್ ಆಫ್ ನೇಷನ್. ಚಂದನವನದಲ್ಲಿ ಅಂದದ ಕೃಷಿಕನ ಮಣ್ಣನೆ ನಂಬಿಹ ನೇಗಿಲ ಯೋಗಿಯ ನಾಡಿನ ಜನತೆಗೆ ಅನ್ನವ ನೀಡುವ ಸಾಧಕನೊಳಗಿನ ಸಾರ್ಥಕ ಬದುಕನು ಎಳೆ ಎಳೆಯಾಗಿ ನಿಮಗುಣಪಡಿಸಲು ರೈತರತ್ನ ರೈತರತ್ನ. ಇಳೆಜಲಬಾನು ನಂಬಿ ನಡೆಯೋ ಪ್ರಾಣಿ ಪಕ್ಷಿಯ ತನ್ನಂತೆ ಕಾಣೋ, ಜಾತಿ ಧರ್ಮ ಭಾಷೆಗಳೆನ್ನದೆ ಅನ್ನವ ನೀಡುವ ಕಾಯಕ ಯೋಗಿಯ ಹೊಸ ಹೊಸ ಕೃಷಿಕನ ಪರಿಚಯ ಮಾಡಿಸೋ ರೈತರತ್ನ ರೈತರತ್ನ. ವಿಜ್ಞಾನವಾಗಲಿ ವಿಸ್ಮಯವಾಗಲಿ ತಂತ್ರಜ್ಞಾನ ಸುಧಾರಿತ ಕೃಷಿಯ ಕೊಯ್ಲು ಒಕ್ಕಣೆ ಮಾರಾಟ ಮಾಹಿತಿ ಎಲ್ಲವ ಬಲ್ಲವ ನೇಗಿಲ ಯೋಗಿಯ ಅಂದದ ಬದುಕನ್ನು ಚಂದದಿ ತೋರಿಸೋ ರೈತರತ್ನ 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 ರೈತರತ್ನ. ಇನ್ನು ವೀಕ್ಷಕರೇ, ಪ್ರತಿ ಸಂಚಿಕೆನಲ್ಲೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಮತ್ತಷ್ಟು ಅವರ ಜ್ಞಾನ ಭಂಡಾರದಿಂದ ಮಾಹಿತಿಗಳನ್ನ ಹಂಚುವಂತ ಕೆಲಸವನ್ನ ಮಾಡ್ತಾ ಬಂದಿರುವಂತಹ ನಮ್ಮ ಪ್ರೀತಿಯ ಜಡ್ಜಸ್ ಅನ್ನ ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ವೆಲ್ಕಮ್ ಮಾಡುವಂತಹ ಸಮಯ. ಮೊದಲನೇದಾಗಿ ನಮ್ಮ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ GKVKಯ ಸಹ ವಿಸ್ತರಣಾ ನಿರ್ದೇಶಕರು, ಜೊತೆಗೆ ನಮ್ಮ ದೂರದರ್ಶನ ವಾಹಿನಿಗಂತೂ ತುಂಬಾನೇ ಚಿರಪರಿಚಿತರು. ವೀಕ್ಷಕರಂತೂ ಕೃಷಿ ದರ್ಶನದಲ್ಲಿ ಅವರನ್ನ ನೋಡ್ತಾನೆ ಇರ್ತೀರಾ. ನಮ್ಮ ಕಾರ್ಯಕ್ರಮದಲ್ಲೂ ಕೂಡ ಜಡ್ಜ್ ಆಗಿ ಇವರು ಕೂತಿರೋದು ನಾವೆಲ್ಲರೂ ಹೆಮ್ಮೆ ಪಡುವಂತಹ ವಿಚಾರ. So let's welcome Dr. KP Raghuprasad sir. Sir, welcome sir. ಮತ್ತೊಬ್ಬರು ಜಡ್ಜ್ಗಂತೂ ಕರ್ನಾಟಕದಾದ್ಯಂತ ಸಿಕ್ಕಾಪಟ್ಟೆ ಜನ ಫ್ಯಾನ್ಸ್ ಇದ್ದಾರೆ. ಅವರ ಡೈಲಾಗ್ ಡೆಲಿವರಿ ಆಗಿರಬಹುದು, ಜೊತೆಗೆ ಆ ಸಮಯಕ್ಕೆ ಅನುಗುಣವಾಗಿ ಅವರ ಸಾಹಿತ್ಯ ಕೃಷಿಯನ್ನು ಸೇರಿಸಿ, ಈ ಕೃಷಿಯನ್ನು ಸೇರಿಸಿ ಎಲ್ಲ ಮಿಕ್ಸ್ ಮಾಡಿ ಅನೇಕ ಮಾಹಿತಿಗಳನ್ನ ಪ್ರತಿ ಸಂಚಿಕೆನಲ್ಲೂ ನಮಗೆ ತಿಳಿಸ್ಕೊಡ್ತಾ ಬಂದಿರುವಂಥ ನಮ್ಮೆಲ್ಲರ ಪ್ರೀತಿಯ ಧಾರವಾಡ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕರಾಗಿ ಕೂಡ ಕೆಲಸವನ್ನ ಮಾಡ್ತಿರುವಂಥ ಚನ್ನಪ್ಪ ಅಂಗಡಿ ಸರ್ ಇದ್ದಾರೆ. ಅವ್ರಿಗೂ ಕೂಡ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ ಆ್ಯಂಡ್ ವೆಲ್ಕಮ್. ಹೊಸ ರೀತಿಯ ಆಲೋಚನೆಗಳನ್ನು ಮಾಡೋದಕ್ಕೆ ನಮ್ಮ ಯುವಕರು ಆರಂಭ ಮಾಡಬೇಕು ಅನ್ನೋದು ನಮ್ಮ ಕಾರ್ಯಕ್ರಮದಿಂದ ನಾವು ಎಲ್ಲರಿಗೂ ಹೇಳ ಬಯಸುವಂಥ ಒಂದು ಉದ್ದೇಶ ಅಂತಾನೆ ಹೇಳಬೇಕು. ಈ ನಿಟ್ಟಿನಲ್ಲಿ ಡಿಮ್ಯಾಂಡ್ ಯಾವುದಕ್ಕೆ ಜಾಸ್ತಿ ಇದೆ ಇತ್ತೀಚೆಗೆ, ಅದನ್ನು ಕೂಡ ಯೋಚನೆ ಮಾಡೋಕ್ಕೆ ಶುರು ಮಾಡಬೇಕು ನಮ್ಮ ರೈತರು. ಉದಾಹರಣೆಗೆ ಒಂದು ವಿಚಾರ ನಾನು ಹೇಳ್ತೀನಿ, ಅದುವೇ ಆರ್ನಮೆಂಟಲ್ ಫಿಶರಿ, ಅಲಂಕಾರಿಕ ಮೀನುಗಳ ಕೃಷಿ ಅಂತ ಹೇಳಿದ್ರೆ ಅಕ್ವೇರಿಯಂ. ಎಲ್ಲರಿಗೂ ಕೂಡ ಒಂದು ಇಮ್ಯಾಜಿನೇಷನ್ ಇದೆ. ಇದೇ 10 ವರ್ಷ 20 ವರ್ಷ ಮುಂಚೆ ಯೋಚನೆ ಮಾಡಿದಾಗ ತುಂಬ ಅಪರೂಪಕ್ಕೆ ನಾವು ಅಕ್ವೇರಿಯಂಗಳನ್ನ ನೋಡ್ತಾ ಇದ್ವಿ. ಇತ್ತೀಚೆಗೆ ನೋಡಿ ಎಲ್ಲರ ಮನೆಯಲ್ಲೂ ಅಕ್ವೇರಿಯಂ ಇರುತ್ತೆ, ಆಫೀಸ್ ಸ್ಪೇಸಸಲ್ಲಿ ಇರುತ್ತೆ, ಹೋಟೆಲ್ಸಲ್ಲಿ ಇರುತ್ತೆ, ರೆಸಾರ್ಟಲ್ಲಿ ಇರುತ್ತೆ, ಗೆಸ್ಟ್ ಹೌಸ್ಗಳಲ್ಲಿ ಇರುತ್ತೆ, ಎಲ್ಲ ಕಡೆನೂ ಅಕ್ವೇರಿಯಂನ ನಾವು ನೋಡ್ತಾ ಇದ್ದೀವಿ. ಹಾಗಿದ ಮೇಲೆ ಅದರ ಹಿನ್ನೆಲೆಯಲ್ಲಿ ಬರುವಂಥ ಅಲಂಕಾರಿಕ ಮೀನುಗಳ ಕೃಷಿಗೂ ಕೂಡ ಅಷ್ಟೇ ಡಿಮ್ಯಾಂಡ್ ಇದೆ ಅಲ್ವಾ? ಎಷ್ಟು ಜನ ರೈತರು ಇದನ್ನ ಅಥವಾ ಯುವಕರು ಇದನ್ನ ಆಲೋಚನೆ ಮಾಡಿದ್ದೀರಿ? ಏನಿದು ಹಾಗಾದ್ರೆ ಆರ್ನಮೆಂಟಲ್ ಫಿಶರಿ? ಇದಕ್ಕೆ ಇವತ್ತು ಸೊಸೈಟಿನಲ್ಲಿ ಇರುವಂಥ ಡಿಮ್ಯಾಂಡ್ ಏನು? ಎಲ್ಲ ಯುವಕರು ಮಾಡಬಹುದಾ? ಹಾಗಾದ್ರೆ ಬನ್ನಿ, ಆರ್ನಮೆಂಟಲ್ ಫಿಶರಿ ಬಗ್ಗೆ ಒಂದು ವಿಶೇಷವಾದ ಮಾಹಿತಿ ಇರುವಂತಹ ವಿಡಿಯೋ ನಮಗೋಸ್ಕರ ವೇಟ್ ಮಾಡ್ತಾ ಇದೆ. ನೋಡೋಣ. ವಿಟಿ ಅಬೌಟ್ ಆರ್ನಮೆಂಟಲ್ ಫಿಶರಿ.
ಅಂಗಡಿ ಮೀನು ಬಳುಕಿದಾಗ ಮೀನು ಪ್ರಪಂಚ. ಬೆನ್ನುಮೂಳೆ ಇರೋ ಪ್ರಾಣಿಗಳಲ್ಲಿ ಮೊದಲು ಭೂಮಿಗೆ ಬಂದಿದ್ದು ಮೀನಿನ ಜಾತಿಯ ಪ್ರಾಣಿಗಳು. ಎಲ್ಲರಿಗಿಂತ ಕೊನೆಯಲ್ಲಿ ಬಂದಿದ್ದು ಮನುಷ್ಯ. ಮೀನು ಮೊದಲೇ ಯಾಕೆ ಬಂತು? ಮನುಷ್ಯ ಅವತಾರ ಎತ್ತೋ ಹೊತ್ತಿಗೆ ಅವನಿಗೆ ತಿನ್ನೋಕೆ ಸಿಗ್ಬೇಕಲ್ಲ, ಅದಕ್ಕೆ ಮೀನು ಮೊದಲೇ ಬಂತು ಅಂತ ಮೀನು ಪ್ರಿಯರ ಲಾಜಿಕ್ಕು. ಇತ್ತಿತ್ತಲಾಗೆ ಕೃಷಿ ಭೂಮಿ ಕಡಿಮೆ ಆಗ್ತಾ ಬರ್ತಾ ಇದೆ. ಆದ್ದರಿಂದ ತನ್ನ ಹೊಟ್ಟೆಪಾಡಿಗಾಗಿ ಮನುಷ್ಯ ನೀರಿನ ಮೇಲೆ ಕಣ್ಣು ಹಾಕೋದು ಹೆಚ್ಚಾಗಿದೆ. ಆದ್ದರಿಂದ ಬಂದಿದೆ ಮೀನು ಕೃಷಿಗೆ ಶುಕ್ರ ದೆಸೆ. ಸಮುದ್ರದಲ್ಲಿ ಮೀನು ಸಿಗೋದ್ರಲ್ಲಿ ಹೊಸದೇನಿದೆ. ಈಗೀಗ ಒಳನಾಡ ಮೀನುಗಾರಿಕೆ ಕಡೆಗೆ ರೈತರು ಮುಖ ಮಾಡ್ತಾ ಇದ್ದಾರೆ. ನದಿ, ಸರೋವರ, ಕೊಳ, ಕೆರೆ, ಜಲಾಶಯಗಳಲ್ಲಿ ವ್ಯಾಪಕವಾಗಿ ಮೀನು ಸಾಕಬಹುದು. ರೈತರು ತಮ್ಮ ಜಮೀನುಗಳಲ್ಲಿ ಕೃಷಿ ಹೊಂಡ ತೆಗೆದು ಮೀನು ಸಾಕಿ ಆದಾಯ ಜಾಸ್ತಿ ಮಾಡಿಕೊಳ್ಬಹುದು. ನಮ್ಮ ದೇಶದ ಗೆಂಡೆ ಮೀನುಗಳಿವೆಯಲ್ಲ, ಕಾಟ್ಲಾ, ರೋಹು, ಮೃಗಾಲ ಮತ್ತು ವಿದೇಶಿ ಗೆಂಡೆ ಮೀನುಗಳಾದ ಬೆಳ್ಳಿಗೆಂಡೆ, ಹುಲ್ಲುಗೆಂಡೆ, ಸಾಮಾನ್ಯ ಗೆಂಡೆ ಇವುಗಳನ್ನು ಮಿಶ್ರ ಪದ್ಧತಿಯಲ್ಲೂ ಸಾಕಬಹುದು. ಒಂದೊಂದು ಹೆಕ್ಟೇರ್ನಲ್ಲೂ 4,000ದಿಂದ 5,000 ಕೆಜಿ ಮೀನು ಉತ್ಪಾದಿಸಬಹುದು. ಇವುಗಳ ಜೊತೆ ಸಿಹಿನೀರು ಸೀಗಡಿಗೂ ಜಾಗ ಮಾಡಿಕೊಡ್ಬಹುದು. ತಟಸ್ಥ ನೀರಿನಲ್ಲಿ ಮೀನು ಸೊಂಪಾಗಿ ಬೆಳೆಯುತ್ತೆ. ನೀರಿನ ರಸಸಾರ pH ವ್ಯಾಲ್ಯೂ ಬಹಳ ಮುಖ್ಯ. 6ರಿಂದ 9 ಇರಬೇಕು. ಆಮ್ಲೀಯತೆ ಜಾಸ್ತಿ ಆದರೆ ಸುಣ್ಣ ಹಾಕಬೇಕು. ಸಗಣಿ, ಯೂರಿಯಾ ಕೂಡ ಸೇರಿಸಿದ್ರೆ ಪಸಂದಾಯಿತು ನೋಡಿ. ಸೂಪರ್ ಫಾಸ್ಫೇಟ್, ಅಮೋನಿಯಂ ಸಲ್ಫೇಟ್, ಅಮೋನಿಯಂ ನೈಟ್ರೇಟ್ ಇವನ್ನೆಲ್ಲ ಕೊಳಕು ಬೆರೆಸಿದರೆ ಒಗದಷ್ಟು ಮೀನು ಸಿಗುತ್ತೆ. ಉಪ್ಪಿನಕಾಯಿ, ಕುರುಕುಲ್ ತಿಂಡಿ ಮೀನುಗಳಿಗೂ ಬೇಕು. ಅದಕ್ಕೆ ಕಡಲೆ ಬೀಜದ ಹಿಂಡಿ ಮತ್ತು ಭತ್ತದ ತೌಡನ್ನು ಸಮ ಪ್ರಮಾಣದಲ್ಲಿ ಬೆರೆಸಿ ಮುದ್ದೆ ಮಾಡಿ ಹಾಕಿದ್ರೆ ಪಂಚಮಿ ಉಂಡೆ ಹಾಕಿ ಮುಕ್ಕಿ ಬಿಡುತ್ತವೆ ಮೀನುಗಳು. ಒಂದು ವರ್ಷದಲ್ಲಿ ಒಂದೊಂದು ಮೀನು 3/4 ಕೆಜಿಯಿಂದ 1.5 ಕೆಜಿವರೆಗೆ ಬೆಳೆಯುತ್ತವೆ. ಬೆಳೀತಿದ್ದ ಹಾಗೆ ತೆಗೆದು ಬಳಸಬೇಕು. ಇದೇ ಮೀನು ಕಟಾವು. ಇದರಿಂದ ಉಳಿದ ಚಿಕ್ಕ ಮೀನುಗಳು ಭರ್ಜರಿಯಾಗಿ ಬೆಳೆಯುತ್ತವೆ. ಹೌದು, ಇಷ್ಟೆಲ್ಲ ಮಾಡಿದ್ರೆ ಆದಾಯ ಎಷ್ಟು? ಹೆಕ್ಟೇರಿಗೆ 3ರಿಂದ 6 ಲಕ್ಷ ರೂಪಾಯಿ. ಬೇಸಾಯದಲ್ಲಿ ನೀವು ಸಮಗ್ರ ಕೃಷಿ ಮಾಡಿದ ಹಾಗೆ ಮೀನು ಸಾಕಾಣಿಕೆಯಲ್ಲೂ ಮಾಡಬಹುದು. ಸಮಗ್ರ ಕೃಷಿ ಮಾಡಿದ್ರೆ ನೋಡ್ರಪ್ಪ, ರೈತರ ಜೇಬಿನಲ್ಲಿ ಹೆಚ್ಚಿಗೆ ಹಣ, ಅವರ ಮುಖದಲ್ಲಿ ನಗುವೋ ನಗು. ರೈತರು ಮನಸ್ಸು ಮಾಡಬೇಕು ಅಷ್ಟೇ. ಸರ್, ಮೀನುಗಾರಿಕೆ ಬಗ್ಗೆ ಜನರಲ್ ಆಗಿ ಒಂದು ವಿಡಿಯೋ ನೋಡಿದ್ವಿ. ಬಟ್ ಈ ಆರ್ನಮೆಂಟಲ್ ಫಿಶರಿ ಅಂತ ಅನ್ನೋದು ಇತ್ತೀಚೆಗೆ ತುಂಬಾನೇ ಪ್ರಚಲಿತದಲ್ಲಿದೆ ಸರ್. ಅದನ್ನು ನಾನು ಅವಾಗಲೇ ಹೇಳೋದನ್ನ ಮರ್ತೆ. ಆ್ಯಕ್ಚುಲಿ ಇತ್ತೀಚೆಗಂತೂ ಅಕ್ವೇರಿಯಂ ಬರೀ ಅಲಂಕಾರಿಕ ಅಷ್ಟೇ ಅಲ್ಲ, ವಾಸ್ತು ಅಂತಾರೆ. ಜ್ಯೋತಿಷ್ಯದ ಪ್ರಕಾರ ನಿಮ್ಮ ರಾಶಿಗೆ ಈ ಕಲರ್ ಮೀನನ್ನು ಅಕ್ವೇರಿಯಮಲ್ಲಿ ಬಿಟ್ಕೊಳ್ಳಿ, ಈ ಒಂದು ಜಾಗದಲ್ಲಿ ಇಡಿ, ಈ ಒಂದು ದಿಕ್ಕಲ್ಲಿ ಇಡಿ ಅಂತ ಹೇಳ್ತಾರೆ. ಆಲ್ ದೀಸ್ ಥಿಂಗ್ಸ್ ಎಲ್ಲ ಸೊಸೈಟಿನಲ್ಲಿ ಒಂದು ಡಿಮ್ಯಾಂಡ್ ಕ್ರಿಯೇಟ್ ಮಾಡಿರೋದು ಸರ್. ಸೊ ಆರ್ನಮೆಂಟಲ್ ಫಿಶರಿ ಬಗ್ಗೆ ಒಂದಷ್ಟೇನಾದರೂ ಮಾಹಿತಿ ಶೇರ್ ಮಾಡ್ಬೋದಾ ಸರ್? ಮನಃಶಾಸ್ತ್ರೀಯ ಸಂಗತಿಗಳಿಗೆ, ಮನುಷ್ಯನ ತುಮುಲಗಳಿಗೆ, ಒಂದೇನು ನಾವು ಹೇಳ್ತೇವಲ್ಲ ಆಂಗ್ಸೈಟಿ ಅಂತ ಹೇಳ್ತೇವಲ್ಲ, ಅದಕ್ಕೆ ಸಮಾಧಾನವನ್ನು ಕೂಡ ಮೀನಿನ ಚಲನೆ ಕೊಡ್ತದೆ ಅನ್ನುವಂಥ ಒಂದು ನಂಬಿಕೆ ಇದೆ. ಅದು ಕೂಡ ಒಂದು ಚಿಕಿತ್ಸೆ ಅಂತೆ. ಮೀನನ್ನ ಎಕ್ವೇರಿಯಂ ನೋಡ್ತಾ ಇದ್ರೆ ಮನಸ್ಸಿಗೆ ಒಂದು ರೀತಿಯಾದ ಸೂದಿಂಗ್ ಎಫೆಕ್ಟ್, ಸಮಾಧಾನ ಕೊಡ್ತಾ ಹೋಗ್ತಿರ್ತಕ್ಕಂಥ ಒಂದು ನಂಬಿಕೆ ಕೂಡ ಇದೆ. ಇದೇ ಒಂದು ಹಾದಿನಲ್ಲಿ ಸಾಕ್ತಾ ಆರ್ನಮೆಂಟಲ್ ಫಿಶರಿನೇ ಅವರ ಜೀವಾಳವನ್ನಾಗಿ ಮಾಡ್ಕೊಂಡಿರುವಂತಹ ಒಬ್ಬ ಯುವ ರೈತ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಆಗಮಿಸ್ತಾ ಇದ್ದಾರೆ. ಸೆಲೆಬ್ರಿಟಿ ರೈತರಾಗಿ ಆಗಮಿಸ್ತಾ ಇದ್ದಾರೆ. ಯುವ ರೈತರು, ಮಾದರಿ ರೈತರು, ಅವರ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನ ತಿಳ್ಕೊಳ್ಳೋ ಕುತೂಹಲ ನಿಮ್ಗಿದ್ಯಾ? ಬನ್ನಿ ಹಾಗಾದ್ರೆ ನಮ್ಮ ಇವತ್ತಿನ ಸೆಲೆಬ್ರಿಟಿ ರೈತರನ್ನ ಇಂಟ್ರೊಡ್ಯೂಸ್ ಮಾಡೋಣ ವಿಟಿ ಮೂಲಕ. ನಂದು ಪುನೀತನದ್ದು 10 ವರ್ಷದ ಸ್ನೇಹ. ನಾವಿಬ್ಬರು 2015 ಗೌರ್ಮೆಂಟ್ ಸೈನ್ಸ್ ಕಾಲೇಜಲ್ಲಿ ಇಬ್ಬರು ಒಟ್ಟಿಗೆ ಡಿಗ್ರಿ ವಿದ್ಯಾಭ್ಯಾಸವನ್ನು ಸ್ಟಾರ್ಟ್ ಮಾಡಿದ್ವಿ. ಹೀಗೆ 2 ವರ್ಷ ಕಳೀತಿದ್ದಂಗೆ ಆತ ಮತ್ತೆ CET ಬರೆದು ಫಿಶರೀಸಲ್ಲಿ ಆತನಿಗೆ ಸೀಟ್ ಸಿಗುತ್ತೆ. ಸೊ ಅಲ್ಲಿಂದ ಈ ಒಂದು ಪಯಣ ಸ್ಟಾರ್ಟ್ ಆಗ್ತಾ ಬರುತ್ತೆ. ಮತ್ತು ಇವ್ರ ಅಪ್ಪರು ಮತ್ತು ಪುನೀತ್ ಅವರೇ ತುಂಬ ಶ್ರಮ ಪಡ್ತಾ ಇರ್ತಾರೆ. ನಾವು ಅವಾಗವಾಗ ಬರ್ತಾ ಇರ್ತೀವಿ, ಅವರು ನಮ್ಗೆ ಹೇಳ್ಕೊಡ್ತಾರೆ. ಮಗ BSc ಓದಿದ್ದಾನೆ ಮತ್ತು ಫಿಶರೀಸ್ ಕಾಲೇಜ್, ಮಂಗಳೂರು ಫಿಶರೀಸ್ ಕಾಲೇಜಲ್ಲಿ ಓದಿದ್ದಾರೆ.
ನಾನು ಸರಿಯಪ್ಪ ಆಯಿತು ಯಾವುದನ್ನ ಕೆಲಸ ಸೇರಿಕೊಂಡು ನೀನು ಏನೋ ದುಡಿಮೆ ಮಾಡು ಸುಮ್ಮನೆ ಯಾಕೆ ಅಂತ ಅಂದ್ಬಿಟ್ಟು ನಾನು ಅಂದೆ. ಇಲ್ಲ ನಾನು ಕೆಲಸಕ್ಕೆ ಸೇರಲ್ಲ, ನನಗೆ ಸ್ವಂತ ಓನ್ ನಾನು ಮಾಡಬೇಕು, ಜಮೀನು ತೆಗೆದುಕೊಡು ನನಗೆ, ನಾನು ಸ್ವಂತ ನಾನು ಫಿಶರೀಸೇ ಮಾಡಬೇಕು ಅಂತ ಅಂದ್ಬಿಟ್ಟು ಮಗ ಕೇಳ್ಕೊಂಡ. ಅವನು ಬೆಂಗಳೂರಲ್ಲೇ ಓದ್ತಾ ಇದ್ದ. ನಾನು ಇದೇ ಆಗಬೇಕು ಅಂತ ಮಂಗಳೂರಿಗೆ ಹೋದ. ಅಲ್ಲಿಂದ ನಮಗಿಷ್ಟ ಇರಲಿಲ್ಲ, ಆದ್ರೂ ಅವನು ಹಠ ಮಾಡಿ ಇದನ್ನೇ ಮಾಡಬೇಕು ಅಂದ್ಕೊಂಡ. ಓದಿರೋರೆಲ್ಲ ಕಂಪ್ನೀಲಿ ಕೆಲಸ ಮಾಡ್ತಾರೆ, ಹೆಂಗೆಂಗೋ ಇರ್ತಾರೆ ಅವರು. ಇದು ನಮ್ಗೆ ಬೆಲೆ ಬರೋ ಸನ್ನಿವೇಶ ಅಂತ ನಾನು ತಿಳ್ಕೊಂಡು ನಮ್ಮ ಮನೆಯವ್ರಿಗೆ ಬಲಂತ ಮಾಡಿ ಇಲ್ಲಿ ಕಾಡಲ್ಲಿ ತಕ್ಕೊಟ್ಟೋ ನಾವು. ಆದರೆ ಇಷ್ಟು ಇಂಪ್ರೂವ್ ಮಾಡಿದ್ದಾನೆ. ಮುಂದೆ ಒಂದು ದಿವಸ ತಾನು ಏನು ಓದಿರ್ತಾನೆ ಅದರ ಒಂದು ಮೂಲದಿಂದನೇ ಏನಾದರೂ ಮಾಡಬೇಕು ಅಂತ ಈ ಒಂದು ಆಹ್ವಾನ ಫಾರ್ಮ್ಸ್ ಅಂತ ಶುರು ಮಾಡ್ತಾನೆ. ಸಾವಯವ ಕೃಷಿ ಜೊತೆಗೆ ಆರ್ನಮೆಂಟಲ್ ಫಿಶರೀಸ್ ಅಂತ ಏನು ಕರಿತೀವಿ, ಈಗ ಮನೆಗಳಲ್ಲಿ ಅಕ್ವೇರಿಯಮಲ್ಲಿ ನೀವೇನು ಸಾಕ್ತೀರಿ ಮೀನುಗಳು, ಆ ಒಂದು ಕೃಷಿಯನ್ನು ಕೂಡ ಜೊತೆಲಿ ಸ್ಟಾರ್ಟ್ ಮಾಡ್ತಾನೆ. ಬಾಳೆ ಮತ್ತು ರಾಗಿ, ಕಡಲೆ, ತೊಗರಿ, ಅವರೇ ಪ್ರತಿಯೊಂದು ಇವರೇ ಬೆಳೆದು ಎಲ್ಲ ಆರ್ಗ್ಯಾನಿಕಲ್ಲೇ ಬೆಳೀತಾ ಇದ್ದಾರೆ. ನಮ್ಮ ಯಜಮಾನ್ರು ಸಪೋರ್ಟಿಂದ ನಾವೇನೋ ಇಷ್ಟು ಅವನ್ನ ಮುಂದರಿಸ್ತಾ ಇದ್ದೀವಿ. ತುಂಬ ಕಷ್ಟಪಡ್ತಾ ಇದ್ದಾನೆ, ಅವನು ಮುಂದರಿತಾ ಇದ್ದಾನೆ. ನೋಡಿದ್ರಲ್ಲ ಯುವಕರೇ, ಡಿಗ್ರಿ ಮುಗೀತು ಮುಂದೇನಪ್ಪ ಕೆಲಸ ಅಂತ ಯೋಚನೆ ಮಾಡ್ತಿರೋರಿಗೆ ಅರ್ಥ ಮಾಡ್ಕೊಳ್ಳಿ, ಸಮಾಜವನ್ನ ಪ್ರಕೃತಿನೇ ನಿಮಗೆ ಕೆಲಸ ಕೊಡುತ್ತೆ ಅಂತ ತೋರಿಸೋದಕ್ಕೆ ಹೊರಟಿರುವಂಥ, ಸಾಧನೆಯ ಹಾದಿಯಲ್ಲಿ ಇರುವಂಥ ಎಲ್ಲರಿಗೂ ಮಾದರಿ ಯುವ ರೈತರಾಗಿರುವಂಥ ಲೆಟ್ಸ್ ವೆಲ್ಕಮ್ ಇವತ್ತಿನ ನಮ್ಮ ರೈತ ಸೆಲೆಬ್ರಿಟಿ ಜೋರಾದ ಚಪ್ಪಾಳೆ ಮೂಲಕ ಪುನೀತ್ ಅವರು. ಕೃಷಿಗೆ ಯುವಕರು ಬರಬೇಕು, ಹೌದು ಹೌದು, ಅದರಲ್ಲೂ ಜೀನ್ಸ್ ಪ್ಯಾಂಟ್ ಬರಬೇಕು, ಹೊಸ ಚೈತನ್ಯ ಬರುತ್ತೆ. ಕರೆಕ್ಟ್ ಕರೆಕ್ಟ್. ಯುವಕರು ಅಂದ್ರೆ ಚೈತನ್ಯ, ಹಾ ಅವ್ರ ತಂತ್ರಜ್ಞಾನ ಬಳಕೆ ಜಾಸ್ತಿ ಇರುತ್ತೆ, ಹೌದು, ಅವ್ರಿಗೆ ಇನ್ನೂ ಮೇಲೆ ಬರಬೇಕು ಅನ್ನುವ ಕನಸುಗಳಿರುತ್ತೆ. ಕನಸಿರುತ್ತೆ, ಛಲ ಹಾಗಾಗಿ ಇರುತ್ತೆ. ಕೃಷಿ ಅಂದ್ರೆ ನಾವೆಲ್ಲೋ ವಯಸ್ಸಾದವರ ಕಾಯಕ ಅನ್ನೋ ಒಂದು ಕಲ್ಪನೆಯಿಂದ ಹೊರಬಂದು ನಮ್ಮ ಯುವಕರು ಕೃಷಿಗೆ ಬಂದಾಗ ಕೃಷಿ ಕ್ಷೇತ್ರ ಇನ್ನೂ ಪ್ರಜ್ವಲಿಸುತ್ತೆ ಅನ್ನೋದು ನಮ್ಮ ಈ ಕಾರ್ಯಕ್ರಮದ ಒಂದು ಉದಾಹರಣೆ. ಕರೆಕ್ಟ್. ಸೊ ಇವತ್ತು ತುಂಬಾ ವಿಷಯ ಮಾತಾಡೋಣ ಪುನೀತ್ ಅವರೇ. ಅದಕ್ಕಿಂತ ಮುಂಚೆ ಈ ರೈತರತ್ನ ವೇದಿಕೆ ಹೆಂಗ್ ಅನ್ನಿಸ್ತಾ ಇದೆ? ನಾನು ನನ್ನ ಸೌಭಾಗ್ಯ ಅನ್ಕೊತೀನಿ. ಈ ಮಟ್ಟಕ್ಕೆ ಬಂದು ನಾನು ಈ ಸ್ಟೇಜ್ ಮೇಲೆ ನಿಂತ್ಕೊತೀನಿ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಒಂದು ಕನಸಿತ್ತು, ಒಂದು ದಿನ ನನ್ನ ತಂದೆ ತಾಯಿನ, ನನ್ನ ಫ್ಯಾಮಿಲಿನೇ ಆಗಲಿ, ಅವ್ರಿಗೇನೋ ಮನಸ್ಸಿಗೆ ನೋವು ಮಾಡ್ದಂಗೆ ಒಂದು ಸಾಧನೆ ಮಾಡಬೇಕು ಅನ್ನೋದೊಂದು ಛಲ ಒಂದಿತ್ತು. ಅದೊಂದು ನೆನಪಲ್ಲಿ ಅದನ್ನು ಅಂದ್ಕೊಂಡೇ ಎಲ್ಲದನ್ನು ಸ್ಟಾರ್ಟ್ ಮಾಡಿದ್ದು. ಇದನ್ನು ಡಿಗ್ರಿ ಮುಗ್ದಾದ್ಮೇಲೆ ನನ್ನ ಫ್ರೆಂಡ್ಸು ಸುಮಾರು 40 ಜನ ನಾವು ಪಾಸ್ಔಟ್ ಆಗ್ತೀವಿ ಒಂದು ಬ್ಯಾಚಲ್ಲಿ. ಅಷ್ಟು ಜನಗಳಲ್ಲಿ ಒಬ್ಬೊಬ್ರದ್ದು ಒಂದೊಂದು ಕನಸುಗಳಿರುತ್ತೆ. ನಾನು ಡಿಗ್ರಿ ಸೇರಿದ್ದೇನೆ ಮೀನುಗಾರಿಕೆ ಮಾಡಬೇಕು, ಕೃಷಿಯಲ್ಲಿ ಇರಬೇಕು ಅಂತಲೇ ನಾನು ಆಯ್ಕೆ ಮಾಡಿದ್ದು. ಕೋರ್ಸ್ ಮುಗಿಯೋಕ್ಕೆ ಮುಂಚೆಯಿಂದನೂ ಪ್ಲ್ಯಾನ್ ಮಾಡಿದ್ದೆ ನಾನು, ಹೇಗೆ ಇದನ್ನು ಕಾರ್ಯರೂಪಕ್ಕೆ ತರಬೇಕು. ಡಿಗ್ರಿ ಆಗಿದ ತಕ್ಷಣ, ಹೊರ ಬಂದಿದ ತಕ್ಷಣ ನಾನು ಬೇರೆ ಫಾರ್ಮರ್ಸ್ನೆಲ್ಲ ಮೀಟ್ ಮಾಡಿದ್ದೀನಿ. ಅವರಿಂದ ಕಲ್ತಿದ್ದು ತುಂಬ ಜಾಸ್ತಿ. ಕಾಲೇಜಲ್ಲಿ ಪುಸ್ತಕಗಳು ಓದಿದ್ಕಿಂತ ಆಚೆ ಕಡೆ ಕಲ್ತಿರೋದೇ ಜಾಸ್ತಿ. ನಾನು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಇರೋದ್ರಿಂದಾನೇ ಈ ಮಟ್ಟಕ್ಕೆ ಬಂದು ನಿಂತಿದ್ದೀನಿ ಅನ್ನೋದು ನನ್ನ ಮಾತು. ಪುನೀತ್ ಅವರೇ, ನಿಮ್ಮ ವಯಸ್ಸೆಷ್ಟೀಗ? ನಂದು 28 ವರ್ಷ ಸರ್. ನನ್ನ ಸರಿ ಅರ್ಧ ವಯಸ್ಸು ನಿಮ್ಮ. ಇದೇ ತರ ಸಾಧನೆ ಹಾದಿ ಸಾಕ್ತಾ ಇರಲಿ. ಸದ್ಯಕ್ಕೆ ನಿಂತ್ಕೊಂಡು ಜಾಸ್ತಿ ಮಾತಾಡ್ಸಲ್ಲ ಸರ್, ನೀವು ನಮ್ಮ ಸೆಲೆಬ್ರಿಟಿ ಇವತ್ತು. ನಮ್ಮ ಸಾಧಕರ ಕುರ್ಚಿ ಕಾಯ್ತಾ ಇದೆ, ಬನ್ನಿ ಕುತ್ಕೊಂಡು. ಎಸ್ ಪುನೀತ್ ಅವರೇ, ಏನೇನು ಹಾಬಿ ನಿಮ್ಮದು ಹೇಳಿ. ಅದು ಯುವಕರು ಅಂತ ಅಂದಮೇಲೆ ಒಂದಷ್ಟು ಹಾಬಿಗಳು ಇರುತ್ತಲ್ಲ. ಸೊ ಫಿಶರಿನ ನೀವು ನಿಮ್ಮ ಬಿಸ್ನೆಸ್ ಆಗಿ ತಗೊಂಡಿದ್ದೀರಾ, ನಿಮ್ಮ ವ್ಯವಸಾಯ ಆಗಿ ತಗೊಂಡಿದ್ದೀರಾ? ವಾಟ್ ಇಸ್ ಯುವರ್ ಹಾಬೀಸ್ ಅಂತ ಬಂದರೆ, ನಾನು ಸಣ್ಣ ವಯಸ್ಸಿಂದ ತುಂಬ ಇಂಟ್ರೋವರ್ಟ್ ಪರ್ಸನ್. ನಾನು ಯಾವುದೋ ಸ್ಟೇಜ್ ಹತ್ತಿರಲಿಲ್ಲ. ನನಗೆ ಈ ಟೈಮಲ್ಲಿ ನಾನು ನೆನಪಿಸ್ಕೋಬೇಕಾಗಿರೋದು ನನ್ನ ಸ್ಕೂಲ್ ಟೀಚರು. ಅವರು ದಬ್ಬುತ್ತಿದ್ರು ನಮ್ಮನ್ನು, ನಿನಗೆ ಟ್ಯಾಲೆಂಟ್ ಇದೆ, ಹೋಗು ಮಾತಾಡು. ನಾನು ಇನಿಷಿಯಲಿ ಡಿಬೇಟ್ಸ್ಗೆ ಹೋಗ್ತಾ ಇದ್ದೆ. ಅದು ಬಿಟ್ಟು ಬಾತ್ರೂಮ್ ಸಿಂಗರ್, ನನಗೆ ಹಾಡೋದು ತುಂಬ. ಸೊ ಇವತ್ತು ಆ್ಯಕ್ಚುಲಿ ಪ್ರೊಫೆಷನಲ್ ಸಿಂಗರ್ಸ್ ಇದ್ದಾರೆ ಸರ್, ಹಾಡ್ತಾರೆ. ಅದಕ್ಕಿಂತ ಮುಂಚೆ ಸೊ ಸಿಂಗರ್ ಅಂತ ಅವ್ರು ಹೇಳಿಬಿಟ್ರು, ಅದು ಬಾತ್ರೂಮ್ ಅನ್ನೋ ವಿಷಯ ತೆಗೆದ್ಬಿಡೋಣ ಇವಾಗ, ಬೇಡ. ಇವಾಗ ಸದ್ಯಕ್ಕೆ ಸಿಂಗರ್ ಅನ್ನೋ ತಗೊಳ್ಳೋಣ. ಒಂದು ಸಾಂಗ್ ಹಾಡ್ಬಿಡಿ, ಸ್ಟೇಜ್ ಫಿಯರ್ ಎಲ್ಲ ಹೊರಟು ಹೋಗ್ಬಿಡುತ್ತೆ ಇವಾಗ. ಕೆತ್ತಲಾಗದು ಕಗ್ಗಲ್ಲೆಂದು ಎದೆಗುಂದಿದ್ದರೆ ಶಿಲ್ಪಿ, ಆಗುತ್ತಿತ್ತೆ ಕಲೆಗಳ ನಾಡು. ಬೇಲೂರು ಹಳೆಬೀಡು
ಬೇಲೂರು ಹಳೆಬೀಡು ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಮನಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೇ ಇರಬೇಕೆಂದೆಂದು ನೀ ಕೆಚ್ಚದೇ ಇರಬೇಕೆಂದೆಂದು. ಇನ್ನು ಸಾಕಷ್ಟು ವಿಚಾರಗಳು ಮಾತಾಡೋಣ. ಅದಕ್ಕೂ ಮುಂಚೆ ನಿಮಗೆ ಒಂದಷ್ಟು ಎಂಟರ್ಟೈನ್ಮೆಂಟ್ ವೇದಿಕೆ ಮೇಲೆ ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸೋಣ ಹೊಂಬೇಗೌಡ ಹಾಗೂ ಅವರ ತಂಡವನ್ನ ವೇದಿಕೆ ಮೇಲೆ. ಹೊಲದಲ್ಲಿ ಮಾತಾಡಿದೆ ಭೂದೇವಿಯ ಕೊಡುಗೆ, ಕಣಕಣದಲ್ಲಿ ಪ್ರತಿಫಲಿಸಿದೆ ಬೆವರಿನ ಬೆಲಸಿರಿಗೆ. ಹೊಲದಲ್ಲಿ ಮಾತಾಡಿದೆ ಭೂದೇವಿಯ ಕೊಡುಗೆ, ಕಣಕಣದಲ್ಲಿ ಪ್ರತಿಫಲಿಸಿದೆ ಬೆವರಿನ ಬೆಲೆಸಿರಿಗೆ. ಕುಣಿದನು ರೈತ ಹೆಜ್ಜೆ ಮೇಲೆ ಹೆಜ್ಜೆ ಹಾಕುತ್ತಾ, ಕುಣಿದನು ರೈತ ಹೆಜ್ಜೆ ಮೇಲೆ ಹೆಜ್ಜೆ ಹಾಕುತ್ತಾ, ಹೆಜ್ಜೆ ಮೇಲೆ ಹೆಜ್ಜೆ ಹಾಕುತ್ತಾ, ಹೆಜ್ಜೆ ಮೇಲೆ ಹೆಜ್ಜೆ ಹಾಕುತ್ತಾ. ಹೊಲದಲ್ಲಿ ಮಾತಾಡಿದೆ ಭೂದೇವಿಯ ಕೊಡುಗೆ, ಕಣಕಣದಲ್ಲಿ ಪ್ರತಿಫಲಿಸಿದೆ ಬೆವರಿನ ಬೆಲೆಸಿರಿಗೆ. ರಾಗಿ ಜೋಳವು ಕೇಕೆ ಹಾಕಿವೆ ಸಮೃದ್ಧಿಯ ಸೂಸಿ, ಕಡಲೆ ಬಳ್ಳಿಗಳು ಕಾಯಿ ಕೊಟ್ಟಿವೆ ಮೂಟೆ ಮೂಟೆ ರಾಶಿ. ರಾಗಿ ಜೋಳವು ಕೇಕೆ ಹಾಕಿವೆ ಸಮೃದ್ಧಿಯ ಸೂಸಿ, ಕಡಲೆ ಬಳ್ಳಿಗಳು ಕಾಯಿ ಕೊಟ್ಟಿವೆ ಮೂಟೆ ಮೂಟೆ ರಾಶಿ. ನಕ್ಕು ನಲಿದನು ರೈತ ಗೂಡೆ ಗೂಡೆ ಕಣಜ ತುಂಬುತ್ತ, ನಕ್ಕು ನಲಿದನು ರೈತ ಗೂಡೆ ಗೂಡೆ ಕಣಜ ತುಂಬುತ್ತ. ಹೊಲದಲ್ಲಿ ಮಾತಾಡಿದೆ ಭೂದೇವಿಯ ಕೊಡುಗೆ, ಕಣಕಣದಲ್ಲಿ ಪ್ರತಿಫಲಿಸಿದೆ ಬೆವರಿನ ಬೆಲೆಸಿರಿಗೆ. ಶ್ರಮ ಮುದ ತಾ ಹಾಡಿದೆ ನೇಗಿಲಿನ ಜೊತೆಗೆ, ಪರಿವರ್ತನೆ ಪಣ ತೊಟ್ಟಿದೆ ಸುಗ್ಗಿ ಹಾಡಿನ ಕಡೆಗೆ. ವೇದ ಶ್ರಮ ಮುದ ತಾ ಹಾಡಿದೆ ನೇಗಿಲಿನ ಜೊತೆಗೆ, ಪರಿವರ್ತನೆ ಪಣ ತೊಟ್ಟಿದೆ ಸುಗ್ಗಿ ಹಾಡಿನ ಕಡೆಗೆ. ಹೆಕ್ಕಿಕೊಂಡನು ರೈತ ಕಾಳು ಕಡ್ಡಿ ಸಮೇತ, ಹೆಕ್ಕಿಕೊಂಡನು ರೈತ ಕಾಳು ಕಡ್ಡಿ ಸಮೇತ. ಹೊಲದಲ್ಲಿ ಮಾತಾಡಿದೆ ಭೂದೇವಿಯ ಕೊಡುಗೆ, ಕಣಕಣದಲ್ಲಿ ಪ್ರತಿಫಲಿಸಿದೆ ಬೆವರಿನ ಬೆಲೆಸಿರಿಗೆ. ಯೌತಣ ಸುಗ್ಗಿ ಸಾರಿದೆ ಊರೂರಿನ ಮೂಲೆಗೆ, ನೆಲದಾಯಿಯ ನಲ್ಮೆ ಹಾಡಿದೆ ಸಂಕ್ರಾಂತಿಯ ಬೀಡಿಗೆ. ಔತಣ ಸುಗ್ಗಿ ಸಾರಿದೆ ಊರೂರಿನ ಮೂಲೆಗೆ, ನೆಲದಾಯಿಯ ನಲ್ಮೆ ಹಾಡಿದೆ ಸಂಕ್ರಾಂತಿಯ ಬೀಡಿಗೆ. ಗಾನತಾನವ ಗುಣುಗುತ ಹಕ್ಕಿಯಾದನು ರೈತ, ಗಾನತಾನವ ಗುಣುಗುತ ಹಕ್ಕಿಯಾದನು ರೈತ. ಹೊಲದಲ್ಲಿ ಮಾತಾಡಿದೆ ಭೂದೇವಿಯ ಕೊಡುಗೆ, ಕಣ
ಕಣದಲ್ಲಿ ಪ್ರತಿಫಲಿಸಿದೆ ಬೆವರಿನ ಬೆಲಸಿರಿಗೆ. ಹೊಲ ಹೊಲದಲ್ಲಿ ಮಾತಾಡಿದೆ ಭೂದೇವಿಯ ಕೊಡುಗೆ. ಕಣ ಕಣದಲ್ಲಿ ಪ್ರತಿಫಲಿಸಿದೆ ಬೆವರಿನ ಬೆಲಸಿರಿಗೆ. ಕುಣಿ ಕುಣಿದನು ರೈತ ಹೆಜ್ಜೆ ಮೇಲೆ ಹೆಜ್ಜೆ ಹಾಕುತ್ತಾ. ಕುಣಿ ಕುಣಿದನು ರೈತ ಹೆಜ್ಜೆ ಮೇಲೆ ಹೆಜ್ಜೆ ಹಾಕುತ್ತಾ. ಹೆಜ್ಜೆ ಮೇಲೆ ಹೆಜ್ಜೆ ಹಾಕುತ್ತಾ. ಹೆಜ್ಜೆ ಮೇಲೆ ಹೆಜ್ಜೆ ಹಾಕುತ್ತಾ. ಹೊಲ ಹೊಲದಲ್ಲಿ ಮಾತಾಡಿದೆ ಭೂದೇವಿಯ ಕೊಡುಗೆ. ಕಣ ಕಣದಲ್ಲಿ ಪ್ರತಿಫಲಿಸಿದೆ ಬೆವರಿನ ಬೆಲಸಿರಿಗೆ. ಹೊಲ ಹೊಲದಲ್ಲಿ ಮಾತಾಡಿದೆ ಭೂದೇವಿಯ ಕೊಡುಗೆ. ಕಣ ಕಣದಲ್ಲಿ ಪ್ರತಿಫಲಿಸಿದೆ ಬೆವರಿನ ಬೆಲಸಿರಿಗೆ. ಸೊ ಪುನೀತ್ ಅವರೇ, ಈ ಆರ್ನಮೆಂಟಲ್ ಫಿಶರಿ, ಸೊ ಅಲಂಕಾರಿಕ ಮೀನು ಕೃಷಿ ಏನು ಹೇಳ್ತೀವಿ, ತುಂಬ ಅಪರೂಪದಲ್ಲಿ ಅಪರೂಪ ಆ್ಯಂಡ್ ತುಂಬ ಜನಗಳಿಗೆ ಈ ಥರನೂ ಒಂದು ಪ್ರೊಫೆಷನ್ ಆಗಿ ತಗೊಳ್ಬೋದಾ, ಬಿಸ್ನೆಸ್ ಆಗಿ ತಗೊಳ್ಬೋದಾ ಅನ್ನೋಂಥದ್ದು ತುಂಬ ಜನಕ್ಕೆ ಗೊತ್ತೇ ಇಲ್ಲ. ನಿಮಗೆ ಗೊತ್ತಾಗಿದ್ದ ಯಾವ ರೀತಿ, ಯಾಕೆ ನೀವು ಆರ್ನಮೆಂಟಲ್ ಫಿಶರಿನ ಆಯ್ಕೆ ಮಾಡ್ಕೊಂಡಿದ್ದು, ಅದ್ರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ ಕೊಡಿ. ನಮ್ಮದು ಒಂದು ಬಣ್ಣದ ಲೋಕ. ನಾವು ಸಿಂಪಲ್ ಆಗಿ ಹೇಳಬೇಕಂದ್ರೆ ನಿಮಗೆ ಆರ್ನಮೆಂಟಲ್ ಫಿಶರೀಸ್ ಇದಕ್ಕೆ ಏನಕ್ಕೆ ಬಂದೆ ಅಂದರೆ, ನಾನು ಸಣ್ಣ ವಯಸ್ಸಿಂದ ಮನೇಲಿ ಒಂದು ಸಣ್ಣ ಟ್ಯಾಂಕ್ ಇಟ್ಕೊಂಡಿರ್ತೀವಿ, ಅದರಲ್ಲಿ ಮೀನುಗಳನ್ನ ಬಿಡ್ತಾ ಇರ್ತೀವಿ. ಎಲ್ಲೋ ಒಂದು ಕಡೆ ನೋಡಿದಾಗ ಆ ಮೀನುಗಳು ಸಾಯ್ತಾ ಇರ್ತವೆ. ಏನಕ್ಕೆ ಸಾಯ್ತಾ ಇದ್ದಾವೆ ಅಂತ ಕುತೂಹಲ ನಮ್ಗೆ ಬೇಜಾರು ಆಗಿರುತ್ತೆ. ಸೊ ಇದೆಲ್ಲ ನಡೀತಾ ಇರುತ್ತೆ ನಮ್ಮ ಬಾಲ್ಯದಲ್ಲಿ. ಸೊ ಮುಂದಿನ ದಿವಸಗಳಲ್ಲಿ ನಾವು ಬಂದಾಗ ನನಗೆ ಕಾಲೇಜ್ ಆಫ್ ಫಿಶರೀಸ್ ಎಂಟ್ರೆನ್ಸ್ ಸಿಗುತ್ತೆ. ಅದಾದಮೇಲೆ ಅಲ್ಲಿ ನಾವು ಹಲವಾರು ಕೋರ್ಸ್ಗಳನ್ನ ಓದ್ತೀವಿ. ಅದರಲ್ಲಿ ಆರ್ನಮೆಂಟಲ್ಲೂ ಇರುತ್ತೆ, ನಾವು ಸಮುದ್ರದ ಬಗ್ಗೆ ಓದ್ತೀವಿ, ಒಳನಾಡು ಕೃಷಿ ಬಗ್ಗೆ ಓದ್ತೀವಿ, ಎಲ್ಲದನ್ನು ಓದ್ತೀವಿ. ಕೊನೆಗೆ ನಾವು ಒಂದು 4th ಇಯರ್, ನಾನು ಫೈನಲ್ ಇಯರ್ ಇರಬೇಕಾದ್ರೆ ಒಂದು ಇಂಟರ್ನ್ಶಿಪ್ಗೆ ಒಂದು ಫಾರ್ಮ್ಗೆ ಹೋಗ್ತೀನಿ. ಅಲ್ಲಿಂದ ನನ್ನ ಬಾಲ್ಯದ ನೆನಪುಗಳು ನನಗೆ ಜಾಸ್ತಿ ಆಗುತ್ತೆ. ಅಲ್ಲಿಂದ ನನ್ನ ಆಸಕ್ತಿ ಮೀನು ಇಟ್ಕೊಳ್ಳೋದು, ಮನೇಲಿ ಮೀನು ಸಾಕೋದು, ಇದು ಆಸಕ್ತಿ ನನಗೆ ಇನ್ನೂ ಆವಾಗ ನನಗೆ ನನ್ನಲ್ಲೇ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಸೊ ಆವಾಗ ಅವ್ರ ಹತ್ರ ಇದ್ದು ಕಲಿತು ಮುಂದೆ ನಾನು ಫಾರ್ಮಿಂಗಲ್ಲಿ ಅಲಂಕಾರಿಕ ಮೀನುಗಳನ್ನು ಒಟ್ಟಿಗೆ ಅದ್ರ ಜೊತೆ ಮಾಡಬೇಕು ಅಂತ ಅಲ್ಲಿ ನಿರ್ಧಾರ ಮಾಡ್ತೀನಿ ನಾನು. ಒಂದು ಮೀನು ನೀರಲ್ಲಿ ಓಡಾಡ್ತಾ ಇದೆ ಅಂತ ಕುತ್ಕೊಂಡು ನೋಡೋದ್ರಲ್ಲೇ ಅವ್ರಿಗೊಂದು ನೆಮ್ಮದಿ. ಸುಮಾರು ಜನ ತಮ್ಮ ಬ್ಲಡ್ ಪ್ರೆಷರ್ನೆಲ್ಲ ಕಡಿಮೆ ಮಾಡ್ಕೊಂಡಿದ್ದಾರೆ ಇದರಿಂದ, ಅದ್ರ ಜೊತೆ ಸ್ಪಂದಿಸ್ತಾರೆ. ಹಾಗಾಗಿ ಬೇರೆಯವ್ರಿಗೆ ಖುಷಿ ಕೊಡೋದು ನಮಗೂ ಒಂಥರ ಖುಷಿ. ಜೊತೆಗೆ ಅದನ್ನ ಕೆಲವರಿಗೆ ಮೇಂಟೈನ್ ಮಾಡೋಕ್ಕೂ ಕಷ್ಟ ಅಂತ ಹೇಳ್ತಾರೆ. ಚಾಲೆಂಜಸ್ ಏನೇನು ನೀವು ಫೇಸ್ ಮಾಡಿದ್ದು? ನಮಗೆ ಚಾಲೆಂಜಸ್ ಅಂದರೆ, ಇವಾಗ ನಾನು ಐ ಆಮ್ ಅ ಟ್ರೈನ್ಡ್ ಫಾರ್ಮರ್ ಆ್ಯಕ್ಚುಲಿ. ನಂದು ಕೋರ್ಸ್ ಕೂಡ ಇದೆ. ಇದಾದ್ಮೇಲೆ ನಾನು ಮೊದಲೇ ಹೇಳಿದ್ದೆ ನಿಮಗೆ, ಬುಕ್ಕಲ್ಲಿ ಏನೇ ಓದಿದ್ರು ಪ್ರಾಕ್ಟಿಕಲ್ ಆಗಿ ಒಂದು ಎಕ್ಸ್ಪೀರಿಯನ್ಸ್ ಆದಾಗಲೇ ನಮಗೆ ಗೊತ್ತಾಗೋದು. ನಾನು ಡಿಗ್ರಿ ಮುಗಿಸಿದ ತಕ್ಷಣ ಫಾರ್ಮಿಂಗಿಗೆ ಬರಲಿಲ್ಲ. ಸುಮಾರು ಪ್ಲೇಸಸಲ್ಲಿ ಹೋದೆ, ಅಲ್ಲಿ ಏನು ಪ್ರಾಬ್ಲಮ್ಸ್ ಇದೆ ಸ್ಕಿಲ್ಸ್ ಕಲಿತೆ. ಅದಾದ್ಮೇಲೆ ಫಾರ್ಮಿಂಗ್ ಸ್ಟಾರ್ಟ್ ಮಾಡೋದ್ರಿಂದ ನನಗೆ ಚಾಲೆಂಜಿಂಗ್ ಅಂತ ಅಷ್ಟೊಂದೇನು ಅನಿಸ್ಲಿಲ್ಲ. ಕಲ್ತು ಮಾಡೋದ್ರಿಂದ ನಮಗೆ, ಯಾಕಂದ್ರೆ ಒಂದು ಮೀನಿಗೂ ಜೀವ ಇದೆ, ಜೀವದ ಜೊತೆ ಆಟ ಆಡ್ತಿರ್ತೀವಿ ನಾವು. ಸೊ ಸಣ್ಣ ವಯಸ್ಸಲ್ಲಿ ಒಂದು ಮೀನು ಸತ್ತೋದಾಗ್ಲೇ ಅಷ್ಟು ಬೇಜಾರಾಗೋದು. ಫಾರ್ಮಲ್ಲಿ ಲಕ್ಷಾಂತರ ಮೀನುಗಳಿರ್ತವೆ ನಮ್ದು, ಅದು ಸತ್ತೋದಾಗ ಇನ್ನೂ ಜಾಸ್ತಿ ಬೇಜಾರಾಗುತ್ತೆ. ಸ್ಟಾರ್ಟ್ ಮಾಡಿದ್ದು ಹೆಂಗೆ ಕಿಕ್ ಸ್ಟಾರ್ಟ್ ಮಾಡಿದ್ದು ನಿಮ್ಮ? ಕಿಕ್ ಸ್ಟಾರ್ಟರ್ಸ್ ಅದು ತಾನಾಗೆ, ಅಂದರೆ ಇಂಟರ್ನ್ಶಿಪ್ಗೆ ಹೋದೆ ನಾನು. ಇಂಟರ್ನ್ಶಿಪ್ಗೆ ಹೋದಾಗ ಮೀನುಗಳನ್ನ ನೋಡಿ ಆಸಕ್ತಿ, ಇಷ್ಟ, ಅದೇ ಜಾಸ್ತಿ ಒಲವು ಮೂಡ್ತು. ತಿನ್ನೋ ಮೀನಿಗಿಂತ ಅಲಂಕಾರಿಕ ಮೀನುಗಳನ್ನ ತುಂಬ ಇಷ್ಟಪಟ್ಟೆ ನಾನು. ಮೇಡಮ್, ಒಂದು ವಿಷಯ, ಪುನೀತ್ ಓದಿದ್ದು ಮಂಗಳೂರಿನ ಮೀನುಗಾರಿಕೆ ಮಹಾವಿದ್ಯಾಲಯ. ಕರ್ನಾಟಕದಲ್ಲಿ ಒಂದೇ ಒಂದು ಮೀನುಗಾರಿಕೆಗೆ ಸಂಬಂಧಪಟ್ಟಂತಹ ಸಂಸ್ಥೆ ಇದೆ ಅನ್ನೋದಾದರೆ ಅದು ಮಂಗಳೂರಿನ ಮೀನುಗಾರಿಕೆ ಮಹಾವಿದ್ಯಾಲಯ. ಇಲ್ಲಿ ಡಾಕ್ಟರ್ ಎಸ್ ಅಯ್ಯಪ್ಪನ್ ಅಂತೇಳಿ ಒಬ್ರು ಬಹಳ ದೊಡ್ಡ ವ್ಯಕ್ತಿತ್ವ, ಕೃಷಿ ಕ್ಷೇತ್ರದಲ್ಲಿ ದೊಡ್ಡ ವ್ಯಕ್ತಿತ್ವ. ಅವರು ನಮ್ಮ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ICAR ಅಂತೀವಿ, ಅದರ ಮಹಾನಿರ್ದೇಶಕರಾಗಿದ್ದರು. ಅವರು ಸಹ ಈ ಮೀನುಗಾರಿಕೆ ಮಹಾವಿದ್ಯಾಲಯದಲ್ಲಿ ಓದಿ ಆ ಒಂದು ಮಟ್ಟಕ್ಕೆ ಬೆಳೆದಂಥವ್ರು ಅಲ್ವಾ ಪುನೀತ್? ಹೌದು ಸರ್. ಹಾಗಾಗಿ ಆ ಒಂದು ಸಂಸ್ಥೆಯಿಂದ ಬಂದಂಥವರು ಪ್ರಾಯಶಃ ನಮ್ಮ ಭಾಳಷ್ಟು ಜನ ನಮ್ಮ ಕೃಷಿಕರ ಮಕ್ಕಳು ಕೃಷಿ ವಿಶ್ವವಿದ್ಯಾನಿಲಯಗಳಿಗೆ ಸೇರಿಸಬೇಕು ಅನ್ನೋದಾದರೆ ಇದು ಒಂದು ಆಪ್ಷನ್ ಇದೆ. ಮೀನುಗಾರಿಕೆ ಕಾಲೇಜ್ ಇದೆ ಮಂಗಳೂರಲ್ಲಿ, ಅಲ್ಲಿ ಸೇರಿಸಿ ಅಲ್ಲಿ ಮಕ್ಕಳನ್ನ ಓದಿಸ್ಲಿಕ್ಕೆ ಒಂದು ಅವಕಾಶ ಇದೆ. ಇದು ತಮ್ಮ ಮಾಹಿತಿಗಾಗಿ. ನಿಜ ಕರೆಕ್ಟ್ ಸರ್. ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಇವತ್ತೆಷ್ಟು ಖುಷಿಯಾಗಿದ್ದಾರೆ? ಎಲ್ಲರೂ ತುಂಬ ಖುಷಿಯಾಗಿದ್ದಾರೆ. ಇದು ಸ್ಟಾರ್ಟ್ ಮಾಡಿದಾಗ ಕೊಂಕು ಮಾತುಗಳು ಕೇಳಿದ್ದೀನಿ. ಇವತ್ತು ಇಲ್ಲಿ ಬಂದು ಕೂತಿದ್ದೀನಿ ಅಂದರೆ ನನ್ನ ಸಿಕ್ಕಾಪಟ್ಟೆ ಧೋರಣೆಗಳನ್ನ ಕೇಳಿದ್ದೀನಿ ನಾನು. ಮೀನು ಹಿಡಿತಾನ, ಇಷ್ಟೊಂದು ಓದಿ ಮೀನು ಹಿಡಿಬೇಕಾ, ಇದಕ್ಕೆ ಓದಬೇಕಿತ್ತ, ಇದಕ್ಕೆ ಡಿಗ್ರಿ ಬೇಕಾಗಿತ್ತಾ,
ಓದ್ದೋರೇ ಮಾಡಬೇಕಾ ಇದನ್ನು, ಬೇರೆಯವ್ರು ಯಾರೂ ಮಾಡೋಕ್ಕಾಗಲ್ಲ. ಇವೆಲ್ಲ ಧೋರಣೆಗಳನ್ನ ನಾವು ಕೇಳಿದ್ದೀವಿ. ಆದರೆ ಇವತ್ತು ಇಲ್ಲಿ ಬಂದು ನಿಂತಿದ್ದೀವಿ ಅಂತ ಹೇಳಿದ್ರೆ ಮತ್ತು ಎಲ್ಲರೂ ನನ್ನ ಫ್ಯಾಮಿಲಿ ಎಲ್ಲ ಕುಟುಂಬದವ್ರು ತುಂಬ ಖುಷಿಯಾಗಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಪುನೀತ್ ಅವರೇ, ಈ ಒಂದು ಸಾಧಕ ಕುರ್ಚಿ ಇದೆಯಲ್ಲ, ಇಲ್ಲಿ ಬಂದು ಕುಂತವ್ರದ್ದು ಎಲ್ರದೂ ಇದೆ ಕತೆ. ಏನಂತ ಹೇಳಿದರೆ, ಹೊಸದೇನೇನೋ ಮಾಡೋಕ್ಕೆ ಹೋಗ್ತಾರೆ, ಪ್ರವಾಹಕ್ಕೆ ವಿರುದ್ಧ ಈಜೋದಕ್ಕೆ ಹೋಗ್ತಾರೆ, ಸಮಾಜದಿಂದ ಸುತ್ತಮುತ್ತಲ ಕಡೆಯಿಂದ ಟೀಕೆ ಟಿಪ್ಪಣಿಗಳು ಬಂದಿರ್ತವೆ, ಆಮೇಲೆ ಅದನ್ನು ಎದುರಿಸ್ಕೊಂಡು ಬಂದವರೆಲ್ಲರೂ ಈ ಥರ ಯಶಸ್ವಿಯಾಗಿ ಬಂದು ಕುರ್ಚಿ ಮೇಲೆ ಕೂತಿದ್ದಾರೆ. ಅದರಲ್ಲಿ ನೀವು ಒಬ್ಬರು. ಅದೇ ನಮಗೆ ಭಾಳ ಖುಷಿ ಇವತ್ತು. ಅಂಡ್ ನಿಮ್ಮ ಯಶಸ್ಸಿನ ಜರ್ನಿ ಆರಂಭದಲ್ಲೇ ನೀವಿಲ್ಲಿ ಕೂತಿದ್ದೀರಿ ಅಂತ ಅಂದಮೇಲೆ ದರ್ ಇಸ್ ಅ ಲಾಂಗ್ ವೇ ಟು ಗೋ. ಅಂಡ್ ನಿಮ್ಮ ಜೊತೆ ನಿಂತವರೆಲ್ಲರೂ ಕೂಡ ಇದಕ್ಕೆ ನಿಮ್ಮ ಒಂದು ಯಶಸ್ಸಿಗೆ ಕಾರಣ ಆಗಿರ್ತಾರೆ. ಒಬ್ರು ನಿಮ್ಮ ಆತ್ಮೀಯರೊಬ್ರು ನಮಗೋಸ್ಕರ ಮಾತಾಡಿದ್ದಾರೆ, ನಿಮಗೋಸ್ಕರ ಸ್ಪೆಷಲ್ ಆಗಿ ಒಂದು ವೀಟ್ ಇದೆ, ನೋಡೋಣ. ಪುನೀತ್ ಅವರು ನಮಗೆ ಒಂದು 4 ವರ್ಷದಿಂದ ಆಯಿತು ಪರಿಚಯ ಆಗಿ. ಸೊ ಹಾಗಾಗಿ ಅವರು ಬೇಸಿಕಲಿ ಅವ್ರದ್ದು ಗ್ರ್ಯಾಜುಯೇಟ್ ಎಲ್ಲ ಮುಗಿಸಿ, ಎಜುಕೇಷನ್ ಎಲ್ಲ ಮುಗಿಸಿ ಕಂಪ್ಲೀಟ್ ಆಗಿ ಅವರು ಒಂದು ಐ ಟಿ ಕಂಪ್ನಿಗೆ ಅವರು ಜಾಬ್ಗೆ ಹೋಗ್ಬೋದಿತ್ತು. ಬಟ್ ಅವರು ಏನೋ ಒಂದು ರೈತರು ಆಗಿ, ನಾವು ಅವ್ರ ಅಪ್ಪ ಅಮ್ಮ ಎಲ್ಲ ರೈತರು ಆಗಿರೋದ್ರಿಂದ ನಾವು ಒಂದು ರೈತರಾಗಿ ಏನಾದರೂ ಒಂದು ಸಾಧನೆ ಮಾಡೋಣ ಅಂತ ಏನಾದರೂ ಒಂದು ಅವ್ರ ಮೈಂಡಲ್ಲಿ ಫಿಕ್ಸ್ ಆಗಿ, ಯಾವುದೇ ಐ ಟಿ ಕಂಪ್ನಿ ಮೊರೆ ಹೋಗ್ದಿರಾ ನಮ್ಮಂಥ ರೈತರು ಮಕ್ಕಳಿಗೆ ಒಂದು ರೋಲ್ ಮಾಡಲು ಆಗಲಿ ಅಂತ ಅವ್ರು ಸದ್ಯಕ್ಕೆ ಒಂದು ಎಲ್ಲೋ ದೂರದಿಂದ ಇಲ್ಲಿ ಬಂದು ಜಮೀನು ತಗೊಂಡು 1 ಎಕರೆ ಇದೆಲ್ಲ ಫುಲ್ಲು ನೀರ್ಗಿರಿ ತೊಪ್ಪಿತ್ತಲ್ಲ, ಎಲ್ಲ ಹೆಂಗೆ ಡೆವಲಪ್ ಮಾಡಿದ್ದಾರೆ ಅಂದರೆ, ಒಬ್ಬ ದುಡ್ಡಿನ ಅಷ್ಟೊಂದು ಡೆವಲಪ್ ಮಾಡೋಕ್ಕಾಯ್ತಾರಲ್ಲ. ಇವರು ಮೂಲತಃ ರೈತರೇ ಆಗಿರ್ಬೋದು, ಬಟ್ ಅವ್ರ ಹತ್ರ 0 ಮನಿ ಇದ್ರೂ ಈ ಥರ ಡೆವಲಪ್ ಮಾಡೋಕ್ಕೆ ಒಬ್ಬ ರೈತನ ಕೈಲೇ ಸಾಧ್ಯ ಆಗೋದು. ಎಷ್ಟೇ ದುಡ್ಡಿದ್ರು ಈ ಥರ ಡೆವಲಪ್ ಮಾಡೋಕ್ಕಾಗಲ್ಲ. ನಮ್ಮೂರಲ್ಲಿ ಬೇಸಿಕಲಿ ಬಂದು ಎಲ್ಲನೂ ಬಾಳೆ ಒಂದು, ತೆಂಗೊಂದು ಮತ್ತು ರೇಷ್ಮೆ ಫುಲ್ಲು. ಅವ್ರ ಮೂಲತಃ ಬಿಸ್ನೆಸ್ಸೇ ರೇಷ್ಮೆ. ಈ ಒಬ್ಬ ನಮ್ಮ ಸ್ನೇಹಿತರು ಪುನೀತ್ ಅವ್ರು ಬಂದು ಇಲ್ಲಿ ಏನೋ ಒಂದು ಯೂತ್ಗಳಿಗೆ ಇದೇನೋ ಡಿಫ್ರೆಂಟಾಗಿ ಮಾಡಿದ್ದಾರೆ. ನಮಗೆ ಒಂದು ಖುಷಿ ಆಗುತ್ತೆ, ನಮ್ಮೂರಲ್ಲಿ ಈ ಥರ ಮಾಡಿದ್ದಾರೆ ಅನ್ನೋದು ನಮಗೆ ಒಂದು ಖುಷಿ. ಬಟ್ ನಮ್ಮ ಪುನೀತ್ ಅವರು ನಮಗೊಂದು ಇನ್ಸ್ಪಿರೇಷನ್ ಆಗಿ, ನಮ್ಮ ಸ್ನೇಹಿತರಾಗಿ ನಮ್ಗೆ ಹೇಳ್ಕೊಳ್ಳೋಕ್ಕೆ ಒಂದು ಖುಷಿ ಆಗುತ್ತೆ. ಈ ಊರಲ್ಲಿ ಹುಟ್ಟಕ್ಕೆ ನಾವು ಒಂದು ಪುಣ್ಯ ಮಾಡಿರ್ಬೇಕು. ಸೊ ಪುನೀತ್ ಅವರೇ, ಮದುವೆ ಆಗಿದೆಯಾ? ಇನ್ನ ಇಲ್ಲ. ಮದುವೆ ಇನ್ವಿಟೇಷನ್ ಅಲ್ಲಿ ಏನಂತ ಡೆಸಿಗ್ನೇಷನ್ ಹಾಕೋತೀರಿ? ಖಂಡಿತವಾಗ್ಲೂ ರೈತ ಅಂತ ಹಾಕೋತಾರೆ. ಸೂಪರ್ ಇದು ಬಹಳ ಚಂದ ಇದೆ. ಸೊ ಆ ಫಿಶರಿ ಬಗ್ಗೆ ಚಿಕ್ಕ ಮೀನುಗಳಿಗೂ ದೊಡ್ಡ ಮೀನುಗಳು ಹಿಡಿಯೋದಕ್ಕೂ ಏನು ಡಿಫರೆನ್ಸ್ ಅದು? ನಮಗೆ ಇದು ಬಣ್ಣದ ಮೀನುಗಳಲ್ಲಿ ನಮಗೆ ತುಂಬ ಬೇಕಾಗಿರೋದು ಪ್ಯಾಷನೇಟ್ ಆಗಿರಬೇಕು. ತಿನ್ನೋ ಮೀನುಗಳು ಕೆರೆಯಲ್ಲಿ ಹಿಡಿದು ತರ್ತಾರೆ, ಸತ್ತಿರೋದನ್ನು ತಿನ್ನೋದಕ್ಕೆ ಬಳಸ್ತೀವಿ ನಾವು. ಬಣ್ಣದ ಮೀನುಗಳು ಯಾರು ಮಾಡ್ಬೋದು ಅಂದರೆ ತುಂಬ ಪ್ಯಾಷನೇಟ್ ಆಗಿರೋರು ಅಷ್ಟೇ ಈ ಪ್ರಪಂಚಕ್ಕೆ ಬರೋಕ್ಕಾಗೋದು, ಈ ಫಾರ್ಮಿಂಗಿಗೆ ಬರೋಕ್ಕಾಗೋದು. ನಮಗೆ ತುಂಬ ಆಸಕ್ತಿ ಇರಬೇಕು, ಮತ್ತು ಮೀನುಗಳನ್ನ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಬೇಕು, ಮತ್ತು ಅದರ ಎಲ್ಲದನ್ನು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾ ಇದ್ದಾಗಲೇ ನಮಗೆ ಆ ಫೀಲ್ಡಲ್ಲಿ ಕೈ ಹಿಡಿಯೋದು ಅದು. ಓಕೆ ಪುನೀತ್ ಅವರೇ, ಇವಾಗ ಈ ಒಂದು ವೇದಿಕೆ ಬರೀ ಏನು ಮಾಡ್ತಾ ಇದ್ದೀರಿ ಏನು ಅಷ್ಟೇ ಅಲ್ಲ, ಒಂದಷ್ಟು ಸೆಲೆಬ್ರಿಟಿ ಫೀಲ್ ಕೊಡಬೇಕು ನಿಮಗೆ. ಸೊ ಹಾಗಾಗಿ ತುಂಬ ಜನ ಇವಾಗ ಧೋರಣೆಗಳನ್ನ ಮಾಡುವಂಥವ್ರು ಇರ್ತಾರೆ, ಹೇಗಾದ್ರು ಅಂತ. ಇವಾಗ ನೋಡಿ ಹಿಂಗಾಗ್ಬಿಟ್ನಲ್ಲ ಅನ್ಕೊಂಡೇ ಇರಲಿಲ್ಲ ಅನ್ನೋಂಥವ್ರು ಇರ್ತಾರೆ. ಇನ್ನೂ ಕೆಲವರು ಇರ್ತಾರೆ ಸರ್, ಅವ್ರು ಹೇಗೆ ಅಂತ ಅಂದರೆ, ನೀನು ಹಿಂಗಾಗ್ತೀಯ ಅಂತ ನನಗೆ ಗೊತ್ತಿತ್ತು ಅಂತ ಬೆನ್ನು ತಟ್ಟಿ ಪ್ರೋತ್ಸಾಹ ಮಾಡಿದವರು. ಅಂಥ ಒಂದಷ್ಟು ಕ್ಯಾಟಗರಿನಲ್ಲಿ ಒಬ್ಬರು ಸರ್ಪ್ರೈಸ್ ಆಗಿ ಇವಾಗ ನಿಮ್ಮ ಕಣ್ಣು ಮುಂದೆ ಬರ್ತಾರೆ. ರೆಡಿ ಇದ್ದೀರಾ? ಬನ್ನಿ ಮೇಡಮ್. ಇವರು ನಮ್ಮ ಪುನೀತ್ ಅವರ ಗುರುಗಳು ಹೇಮಲತಾ ಅವರಲ್ವಾ ಮೇಡಮ್? ಬನ್ನಿ, ನಮಸ್ತೆ. ನಾನು ಇವನಿಗೆ 5ನೇ ಕ್ಲಾಸಿಂದ 10ನೇ ಕ್ಲಾಸ್ ತನಕ ಕ್ಲಾಸ್ ಟೀಚರ್ ಆಗಿ ಅವನ ಜೊತೆಯಲ್ಲಿದ್ದೀನಿ. ಒಡನಾಟ ಜಾಸ್ತಿ ಇವನಲ್ಲಿ. ಬೆಳೆಯೋ ಇದು ಮೊಳಕೆ ಚಿಗುರಲ್ಲೇ ಅನ್ನೋದೆಲ್ಲ ನಾನು ಗುರುತಿಸಿದ್ದು ಅವನ್ನ 8ನೇ ಕ್ಲಾಸಿಂದ. ಅಲ್ಲಿ ತನಕ ಇರಲಿಲ್ಲ. ಅವನ ಅಲ್ಲಿ ಕೂತಿದ್ದೆ ಹಿಂದೆ, ಇವನು ಮಾತಾಡೋದನ್ನೆಲ್ಲ ನಾನು ಕೇಳಿಸ್ಕೊತಾ ಇದ್ದೆ. ಇಂಟ್ರಾವರ್ಟ್, he never used to mingle with anybody, but ತುಂಬ ಒಬಿಡಿಯೆಂಟು, ಡಿಸಿಪ್ಲಿನ್, ಹಿಡ್ದಂಥ ಕೆಲಸನ ಬಿಡದಲ್ಲೇ ಮಾಡ್ತಿದ್ದ ಅಂತವನು. ಅವನ್ನ ಜಾಸ್ತಿ ಅಬ್ಸರ್ವ್ ಮಾಡಿದ್ದು ಅಂದರೆ, ಒಂದು ಪ್ರೋಗ್ರಾಮು ಜನಾಗ್ರಹ ಅಂತ, ಸಿವಿಕ್ ಅವೇರ್ನೆಸ್ ಚಿಕ್ಕ ಮಕ್ಕಳಲ್ಲೇ ಕಳಿಸ್ಬೇಕು ಅಂತ ಒಂದು ಸ್ಟಾರ್ಟ್ ಮಾಡಿದಂಥ ಇದರಲ್ಲಿ ಬೆಸ್ಟ್ ಔಟ್ ಆಫ್ ವೇಸ್ಟ್ ಮಾಡಿದಂಥ ಹುಡುಗ. ತುಂಬ ವಿಭಿನ್ನವಾಗಿ ಮಾಡಿದ್ದ, ತುಂಬ ಚೆನ್ನಾಗಿ ಮಾಡಿದ್ದ. ಆಮೇಲೆ ಮೊದಲನೇ ಪ್ರೈಸ್ ಬಂತು. ದಟ್ ಈಸ್ ರಿಯಲಿ ಫ್ಯಾಂಟಾಸ್ಟಿಕ್. ಅದಾದಮೇಲೆ ಫಿಶರೀಸು, ಇವನು ಇಲ್ಲಿ ಕೂತ್ಕೊಂಡು ಹೇಳ್ತಾ ಇದ್ದಾನೆ, ನಮ್ಮ ಶಾಲೆಯಲ್ಲಿ ಅಕ್ವೇರಿಯಂನ ಸೆಟ್ ಮಾಡಿದವರು ಇದೇ ಬ್ಯಾಚ್ ಮಕ್ಕಳು. ಈ ಮಕ್ಕಳೇ ಫಿಶರೀಸ್ನ ಅಕ್ವೇರಿಯಂನ ಸೆಟ್ ಮಾಡಿದಂಥವ್ರು. ಪ್ರಾಮಾಣಿಕವಾಗಿ ಹೇಳ್ಬಿಡಿ, ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಶಿಷ್ಯ ಏನಾಗಬೇಕಂತ ಆಸೆ ಇತ್ತು? ಸರ್, ಅವನು ಬರ್ಕೊಟ್ಟಿದ್ದಾನೆ,
ನಾನು UPSC ಎಕ್ಸಾಮ್ ತೊಗೊಂಡು IPS ಹಾಕ್ತೀನಿ ಅಥವಾ ಸಮ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹಾಕ್ತೀನಿ ಅಂತ ಅದು ಇವಾಗಲೂ ನನ್ನ ಹತ್ರ ಲೆಟ್ರ್ ಇದೆ. ಅಂದರೆ ಈ ಮಕ್ಕಳುಗಳ ಬ್ಯಾಚಲ್ಲಿ ಎಲ್ಲರೂ ಬರೆದಂಥ ಲೆಟ್ರ್ಗಳು ನನಗೆ ಇರೋವಂಥ ಆಸ್ತಿ ಇದೆ. ಪ್ರತಿ ವರ್ಷನೂ ಒಂದೊಂದು ಮಕ್ಕಳುಗಳು ಲೆಟ್ರ್ ಬರ್ಕೊಡ್ತಾರೆ, ಅದು ಯಾವುದನ್ನು ಹಾಳು ಮಾಡಿಲ್ಲ, ಹಾಗೆ ಇಟ್ಕೊಂಡಿದ್ದೀನಿ. ಸೊ ಅದರಲ್ಲಿ ಇವನು ಬರೆದಿದ್ದಂಥ ಇದು ನಾನು ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಬೇಕು ಅಂದದ್ದು. ಬಟ್ ನೆಕ್ಸ್ಟ್ ಅಂತಾರೆ ಕಂಟಿನ್ಯೂಸ್ ಕಾಂಟ್ಯಾಕ್ಟ್ ಇದ್ದೇ ಇದೆ ಅವನ ಜೊತೆಲಿ. ಫಿಶರೀಸಿಗೆ ಸೇರಿದಾಗ ಬಂದು ಹೇಳ್ದ, ಮೇಡಮ್ ನಾನು ಫಿಶರೀಸ್ಗೆ ಸೇರಿದ್ದೀನಿ ಅಂತ. ಮತ್ತು 10th ಆದಮೇಲೆ ಫಸ್ಟ್ PUCಯಲ್ಲಿ ಈ ನೀರಿನ ಕ್ಯಾನ್ಗಳಿರುತ್ತಲ್ಲ ಅದರಲ್ಲಿ ಆನಿಯನ್ ಬೆಳೆದಿದ್ದ. ಅದನ್ನು ನನಗೆ ಫಾರ್ವರ್ಡ್, ನಾನು ಈಗಲೂ ಅವ್ನ ಸ್ಟೇಟಸ್ನ ಫಾಲೋ ಮಾಡ್ತೀನಿ ಕಂಟಿನ್ಯೂಸ್. ನೀವು ನಿಮ್ಮ ಟೀಚರ್ದು ಸ್ಟೇಟಸ್ ಫಾಲೋ ಮಾಡ್ತಿರ್ತೀರಾ? ಖಂಡಿತ ಸರ್. ಓ, ಪರಸ್ಪರ ಹೊಂದಾಣಿಕೆ ಆಗಿಬಿಟ್ಟಿದೆ, ಮ್ಯಾಚ್ ಫಿಕ್ಸಿಂಗ್ ಅಲ್ವಾ? ಅವನು UPSC ಪಾಸ್ ಮಾಡ್ತೀನಿ ಅಂತ ಹೇಳಿದ್ದ ಅವಾಗ, ಈಗ ರೈತ ಆಗಿದ್ದಾನೆ. ನಿಮ್ಮ ಅನಿಸಿಕೆ ಈಗ ಯಾವ ರೀತಿ ಇದೆ ಅಂತೇಳಿ? ಸರ್ ಇದರಲ್ಲೂ ಸಾಧನೆ ಮಾಡಿದ್ದಾರೆ ನೋಡಿ, ಛಲ ಬಿಟ್ಟಿಲ್ಲ. ನಾನು ಅದನ್ನೇ ಹೇಳ್ತಿದ್ದದ್ದು, ಚಿಕ್ಕ 8th, 9th, 10th ಅಲ್ಲಿ ಎಕ್ಸಿಬಿಷನ್ಸ್ ಅಂತ ಬರುತ್ತೆ. ಎಕ್ಸಿಬಿಷನ್ಗೆ ಅಂತ ಕೊಟ್ಟಾಗ ಅದರಲ್ಲಿ ಒಂದು ಹೊಸತನ ತೋರಿಸ್ತಾ ಇದ್ದ. ಸೊ ಹಿ ಡಿಂಟ್ ಲೀವ್ ಟು ದಟ್. ಇವಾಗಲೂ ಅದನ್ನು ಶ್ರಮ ವಹಿಸಿ ಅದನ್ನು ಶ್ರದ್ಧೆಯಿಂದ ಮಾಡಿದ್ದಾನೆ. ಆ್ಯಂಡ್ ಹಿ ಈಸ್ ಆನ್ ಟು ದಟ್. ಎಲ್ಲೋ ನಾನು IPS ಮಾಡಬೇಕು, ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ತಪ್ಪು ಅಂತ ಹೇಳ್ತಾ ಇಲ್ಲ. ನೀವು ಕೃಷಿಕರು ಆಗ್ಬೋದು, ಇಲ್ಲಿ ಒಂದು ಉದಾಹರಣೆ ಇದೆ ಅಂಥೇಳಿ ನೀವು ಹೇಳಿದ್ರೆ. ಯಾಕಂದರೆ ಮಕ್ಕಳು ಟೀಚರ್ ಹೇಳೋ ಮಾತಿಗೆ ಭಾಳ ಇನ್ಫ್ಲೂಯೆನ್ಸ್ ಆಗ್ತಾರೆ. ಖಂಡಿತ ಅಲ್ವಾ? ಈಗಲೂ ನೀವು ಶಿಕ್ಷಕ ವೃತ್ತಿಯಲ್ಲಿ ಇದ್ರೆ ಮೇಡಮ್ ಅವರೇ? ಹೌದು ಸರ್. ಈಗ ವೃತ್ತಿ ಮುಂದುವರೆದಿದೆ. ಇವರ ಬ್ಯಾಚ್ಗೆ ನಾನು ಆಸ್ ಅ ಸೈನ್ಸ್ ಟೀಚರ್ ಆಗಿದ್ದೆ. ಈಗ ಅದೇ ಶಾಲೆಯಲ್ಲಿ ಪ್ರಾಂಶುಪಾಲರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಓ, ಭಾಳ ಸಂತೋಷ. ನೀವು ಕೂಡ ಎತ್ತರಕ್ಕೆ ಹೋಗಿದ್ದೀರಿ. ಒಂದು ಕೆಲಸ ಮಾಡ್ಬೋದು, ಇದೆಲ್ಲ ಕಾರ್ಯಕ್ರಮ ಆದಮೇಲೆ ನಿಮ್ಮ ಸ್ಕೂಲಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳು ಸೇರಿಸ್ಬಿಟ್ಟು ಪುನೀತನ ಅತಿಥಿಯಾಗಿ ಅಲ್ಲಿ ಆಹ್ವಾನ ಮಾಡಿಬಿಟ್ಟು ಅವ್ರ ಕಡೆಯಿಂದ ಒಂದಿಷ್ಟು ಮಾತು, ಚರ್ಚೆ, ಸಂವಾದ ಇದೆಲ್ಲ ಮಾಡಿಬಿಟ್ಟು ಮಕ್ಕಳಿಗೆ ಒಂದು ಪ್ರೇರಣೆಯನ್ನು ತಾವು ಕೊಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಒಂದು ವರ್ಡ್ ಅದ್ರ ಜೊತೆಗೆ ಶಿಸ್ತಿನ ಸಿಪಾಯಿ ಅಂತ ನಾನು ಕೊಡ್ತೇನೆ. ಖಂಡಿತ ಮೊದಲಿಂದನೂ ಹಾಗೆ ಇದ್ದಾನೆ. ಅವನು ಇಂಟ್ರಾವರ್ಟೆ, ಹಿ ನೆವರ್ ಯೂಸ್ ಟು ಮಿಂಗಲ್ ವಿತ್ ಎನಿಬಡಿ. ಬಟ್ ಏನು ಅಂದ್ಕೊಂಡಿದ್ದನೋ ಅದನ್ನು ಸಂಪೂರ್ಣ ಮಾಡ್ತಾ ಇದ್ದ. ಅವನಲ್ಲಿ ನಾನು ರೆಕಗ್ನೈಸ್ ಮಾಡಿದ್ದ ಒಂದು ಒಳ್ಳೆ ಗುಣ. ಸೊ ನೀವೆಷ್ಟು ಖುಷಿಯಾಗಿದ್ದೀರಿ? ನನಗೆ ನಿಜವಾಗ್ಲೂ ಮಾತುಗಳು ಬರ್ತಿಲ್ಲ. ಐ ಆಮ್ ಆಲ್ಸೋ ವೆರಿ ಎಮೋಷ್ನಲ್. ನನಗೆ ಇನ್ನೂ ಕಣ್ಣಲ್ಲಿ ಕಟ್ಟಿದಂಗಿದೆ. ನನ್ನ ಒಂದು TV ಚಾನಲ್ಗೆ ಇಂಟರ್ವ್ಯೂ ಕೊಡ್ತಾ ಇದ್ದೆ ಅವತ್ತು ಒಂದು ಬಾಲ್ಕನಿಯಲ್ಲಿ ನಿಂತ್ಕೊಂಡು ಅವರು ನನ್ನನ್ನು ನೋಡ್ತಾ ಇದ್ರು. ಐ ಫೆಲ್ಟ್ ಹ್ಯಾಪಿನೆಸ್ ಇನ್ ಅವರ್ ಫೇಸ್. ನನಗೆ ಅದು ಮೋಸ್ಟ್ ಪ್ರೈಸ್ಲೆಸ್ ಮೂಮೆಂಟ್ ನನಗೆ. ಬಿಕಾಸ್ ನನ್ನನ್ನು ನಂಬಿ ಸ್ಟೇಜ್ ಮೇಲೆ ದಬ್ತಿದ್ರು. ನನಗೆ ಅದು ಈ ಸ್ಟೇಜ್ವರೆಗೂ ತಂದು ನಿಲ್ಲಿಸಿದೆ. ಅವತ್ತು ಅವ್ರು ದಬ್ಬಿರಲಿಲ್ಲ ಅಂದರೆ ಮೇ ಬಿ ಐ ವುಡ್ ಹ್ಯಾವ್ ನಾಟ್ ಕಮ್. ತುಂಬ ಖುಷಿ ಆಯಿತು ಹೇಮಲತಾ ಅವರೇ. ಅವರು ಇನ್ನು ವಯಸ್ಸು ಚಿಕ್ಕದಿದೆ, ದರ್ ಇಸ್ ಅ ಲಾಂಗ್ ವೇ ಟು ಗೋ. ಆ್ಯಂಡ್ ಹೊಸ ಪ್ರಯತ್ನಗಳಾಗ್ತಾ ಇರಲಿ. ಕಂಪ್ಲೀಟ್ ಇವಾಗಿನ ತಂತ್ರಜ್ಞಾನ ಉಪಯೋಗಿಸ್ಕೊಳ್ಳಿ, ನಿಮ್ಮ ಒಂದು ಮನಃಶಕ್ತಿನೂ ಉಪಯೋಗಿಸ್ಕೊಳ್ಳಿ, ಗುರುಗಳು ಹೇಳ್ಕೊಟ್ಟಿರೋ ಎಲ್ಲ ನಾಲೆಡ್ಜ್ನ ಉಪಯೋಗಿಸ್ಕೊಳ್ಳಿ. ಬೇಕಾದರೆ ಯಾವುದಾದ್ರೂ ಒಂದು ಹೊಸ ರೀತಿಯ ಆವಿಷ್ಕಾರನೇ ಮಾಡ್ಬೋದು ಅಂತ ಶಕ್ತಿ ನಿಮ್ಮಲ್ಲಿ ಇದೆ ಅಂತ ಪ್ರೋತ್ಸಾಹ ಮಾಡೋರಿದ್ದಾರೆ. ಸೊ ವಿಶ್ ಮಾಡಿಬಿಡಿ ಹಾಗಾದರೆ ಅವ್ರಿಗೆ ರೈತರ ವೇದಿಕೆ ಮೂಲಕ. ಓಕೆ, ಇವಾಗ ಮತ್ತೊಬ್ಬರು ವೇದಿಕೆ ಮೇಲೆ ಬಂದು ನಿಮಗೋಸ್ಕರ ವಿಶ್ ಮಾಡಬೇಕು ಅಂತ ಬಂದಿದ್ದಾರೆ. ಕರಿಯೋಣ, ವೆಲ್ಕಮ್ ಮಾಡೋಣ ಇದೀಗ ಚಪ್ಪಾಳೆ ಮೂಲಕ. ನಮ್ಮ ಪುನೀತ್ ಅವರ ತಂಗಿ ಪೂರ್ಣಶ್ರೀ ಬಂದಿದ್ದಾರೆ. ಬನ್ನಿ ಪೂರ್ಣ ಅವರ ಅಕ್ಕ ತಂಗಿ, ಅಣ್ಣ ತಮ್ಮ ಅಥವಾ ಅಣ್ಣ ತಂಗಿ ಇತ್ತು ಅಂದರೆ ಮನೆಯಲ್ಲಿ ಎಲ್ಲದಕ್ಕೂ ಜಗಳ, ಆ ಒಂದು ಹೊಡೆದಾಟ, ನಾಟಿನೆಸ್ ಅನ್ನೋದು ಇದ್ದೇ ಇರುತ್ತಲ್ವ. ಇವತ್ತು ನಿಮ್ಮ ಅಣ್ಣ ಯಾವ ಕುರ್ಚಿ ಮೇಲೆ ಕೂತಿದ್ದಾರೆ ನೋಡಿ ರೈತರತ್ನ ವೇದಿಕೆಯಲ್ಲಿ. ಇಲ್ಲಿ ನಾನು ನಿಮಗೆ ಫಸ್ಟ್ ವಿಷಯ ಏನು ಹೇಳಬೇಕಂದ್ರೆ, ಅವನು ಜೊತೆಯಾಗಿ ಹುಟ್ಟಿದ ಅಣ್ಣ ಅಲ್ಲ, ನಾವು ಫಿಶ್ರೀಸ್ ಮಾಡಿದ್ದು. ಸೊ ಫಿಶ್ರೀಸ್ ಕಾಲೇಜಲ್ಲಿ ನನಗೆ ಸಿಕ್ಕಿದ ಅಣ್ಣ ಅವನು. ಆ್ಯಕ್ಚುಲಿ ಅವಾಗಿಂದನು ಕೆಲಸ ಮಾಡಿ ಪೂರ್ಣಶ್ರೀ ಅವರೇ, ಮೊದಲು ಹೇಳೋದನ್ನೆಲ್ಲ ಹೇಳ್ಬಿಡಿ, ಆಮೇಲೆ ಜೋರಾಗಿ ಅದು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಎಮೋಷನಲ್ ಆಗಿಬಿಡ್ತೀನಿ ಅಂತ ಸ್ಟೇಜ್ ಮೇಲೆ. ಆಗುತ್ತೆ ಅದೇ ಸ್ವಂತ ಅಣ್ಣ ತಂಗಿಗೆ ಎಷ್ಟು ಬಾಂಧವ್ಯ ಇರುತ್ತೆ ಅದಕ್ಕಿಂತನೂ ಜಾಸ್ತಿ ಬಾಂಧವ್ಯ ಇರುತ್ತೆ. ಬಿಕಾಸ್ ಇಲ್ಲ, ಕಾಲೇಜಲ್ಲಿ ಜೊತೆಯಾಗಿ ಓದಬೇಕಾದಾಗ ಅವರು ನಂದು ಸೀನಿಯರ್ ಬ್ಯಾಚು, ನಾನು ಒಂದು ವರ್ಷ ಜೂನಿಯರ್ ಬ್ಯಾಚು. ಆ್ಯಂಕರಿಂಗ್ ತುಂಬಾ ಇರ್ತಾ ಇತ್ತು ಕಾಲೇಜಲ್ಲಿ, ಕ್ಲಾಸಸ್ಸಲ್ಲಿ ಮಾಡಬೇಕಾದಾಗ. ಅದರಲ್ಲೂ ನಮ್ಮ ಕಾಲೇಜ್ಗೆ 50 years ಕಂಪ್ಲೀಟ್ ಆಯಿತು. ಸ್ವರ್ಣ ಮಹೋತ್ಸವ ಅಂತ ಎವ್ರಿ ವೀಕ್ ಒಂದೊಂದು ಪ್ರೋಗ್ರಾಮ್ ಇರ್ತಾ ಇತ್ತು. ಇಬ್ಬರು ಜೊತೆಗೆ ಆ್ಯಂಕರಿಂಗ್ ಮಾಡ್ತಾ ಇದ್ವಿ. ಹಾಗಾಗಿ ವಿ ಗೆಟ್ ಟು ನೋ ಈಚ್ ಅದರ್ ಬೆಟರ್. ಅವಾಗಿಂದಾನು ಡೇ 1 ಕೂಡ ಅವನು ಯಾವತ್ತೂ ಬೇರೆ ಪ್ರೊಫೆಷನ್ಗೆ ಹೋಗಬೇಕಲ್ಲ, ಅವಾಗಿಂದಾನು ನಾನು ಮುಗ್ದಿದ ತಕ್ಷಣ ಫಾರ್ಮ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಪ್ರಿಪ್ರೇಷನ್ ಮಾಡ್ಕೋತಿದ್ದ.
ನಮ್ಮ ಕಾಲೇಜಲ್ಲಿ ಈ ಆಕ್ವಾಪೋನಿಕ್ ಸಿಸ್ಟಮ್ ಗೊತ್ತಿರುತ್ತೆ ಅಲ್ವಾ, ಸೊ ಅದರ ಬಗ್ಗೆ ಥಿಯರಿಟಿಕಲ್ ನಾಲೆಡ್ಜ್ ಇತ್ತು, ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ಇನ್ನೂ ಕೊಟ್ಟಿರಲಿಲ್ಲ. ಬಟ್ ಇವ್ರ ಹಾಸ್ಟೆಲಲ್ಲಿ ಒಂದನ್ನು ಸೆಟಪ್ ಮಾಡ್ದ, ಅದಕ್ಕೆ ತುಂಬ ಅಪ್ರಿಸಿಯೇಷನ್ ಸಿಕ್ತು. ನಮ್ಮ ಡೀನು, ಟೀಚರ್ಸು ಎಲ್ಲರೂ ಹೋಗಿ ಆ ಡೆಮೋ ನೋಡ್ಕೊಂಡು ಬಂದು ಅವ್ರು ಇನ್ಸ್ಪೈರ್ ಆಗಿ ಅದಾದಮೇಲೆ ಇನ್ನೊಂದು ಎಕ್ಸಿಬಿಷನಲ್ಲಿ ಅವ್ನಿಗೆ ಇನ್ವಾಲ್ವ್ ಮಾಡಿದ್ರು. ಸೊ ಈ ಹೈಡ್ರೋಪೋನಿಕ್ ಸಿಸ್ಟಮ್ಸು, ಆಕ್ವಾಪೋನಿಕ್ ಸಿಸ್ಟಮ್ಸು ಕಾಲೇಜಲ್ಲಿನೇ ಅವನು ಸ್ವಂತವಾಗಿ ಓನ್ ಖರ್ಚಲ್ಲಿ ಶುರು ಮಾಡಿ, ಅಂದರೆ ಟ್ರಯಲ್ ಎರರ್ ಎಲ್ಲ ಪೂರ್ತಿ ಆ ಥರ ಶುರು ಮಾಡ್ದ. ಅದಾಗಿದ ನಂತರದಲ್ಲಿ ನಮ್ಮದು ಡಿಗ್ರಿ ಮುಗಿಯೋ ಟೈಮಲ್ಲಿ ಇನ್ನೂ ಒಂದು ತುಂಬ ಒಳ್ಳೆ ಎಕ್ಸ್ಪೋಜರ್ ಸಿಕ್ತು ನಮಗೆ. ನಾನು ಕೂಡ ಫಿಶ್ರೀಸ್ ಓದಿದ್ದೆ ಅಲ್ವಾ. ಸೊ ತಾಹೇರ್ ಸರ್ ಅಂತ ಇದ್ದಾರೆ, ಮ್ಯಾಗ್ನಿಫಿಸೆಂಟ್ ಆಕ್ವಾ ಫಿಶ್ರೀಸ್ ಅಂತ ಫಾರ್ಮ್ ಇದೆ, ಆರ್ನಮೆಂಟಲ್ ಫಿಶ್ ಫಾರ್ಮ್, ಒಂದು 10-15 ವರ್ಷದಿಂದ ಮಾಡಿದ್ರು. ಅಲ್ಲಿ ನಮಗೆ ಇಂಟರ್ನ್ಶಿಪ್ಗೆ ಹಾಕಿದ್ರು. ಸೊ ಇವರು ಬ್ಯಾಚೇ ಫಸ್ಟ್ ಹೋಗಿತ್ತು. ಅಲ್ಲಿ ಕೂಡ ಎಕನಾಮಿ ಬಗ್ಗೆ ಹೇಗೆ ವರ್ಕೌಟ್ ಆಗುತ್ತೆ, ಪ್ರಾಕ್ಟಿಕಲ್ ಡಿಮ್ಯಾಂಡ್ ಇದೆಯಾ ಇಲ್ವಾ, ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ತುಂಬ ವಾಸ್ಟ್ ಇದು ನಾಲೆಡ್ಜ್ ಸಿಕ್ಕೋದಕ್ಕೆ ಸಾಧ್ಯ ಆಯಿತು. ಅಲ್ಲಿ ವೆರಿ ಲಾಂಗ್ ಪೀರಿಯಡ್ಗೆ ಇಂಟರ್ನ್ಶಿಪ್ ಕಂಟಿನ್ಯೂ ಮಾಡ್ದ. ಅಂದರೆ ಎಲ್ಲರೂ 1-2 ತಿಂಗಳು 3 ತಿಂಗಳು ಬಿಟ್ಟು ಹೋಗ್ತಾರೆ. ಇವನು 3 ವರ್ಷ ಸತತವಾಗಿ ಅಲ್ಲಿ ಕಲ್ತಿರೋದು. 3 ವರ್ಷ ಕಲಿತು ಅದಾದಮೇಲೆ ಒಂದು ಚಿಕ್ಕದಾಗಿ ಅಹೋ ಮತ್ಸ್ಯ ಆಕ್ವಾಟಿಕ್ಸ್ AMA ಅಂದ್ಬಿಟ್ಟು ಅಲ್ಲಿನೇ ಸ್ವಲ್ಪ ಜಾಗನ ಲೀಸ್ಗೆ ಅವ್ರ ಹತ್ರದಿಂದಾನೇ ತಗೊಂಡು, 1 ಗುಂಟೆ ಅಷ್ಟೇ ಜಾಗ ಸರ್, ಜಾಸ್ತಿ ಇಲ್ಲ, ಅಷ್ಟರಲ್ಲಿ ತಗೊಂಡು ರಿಂಗ್ಸ್ನ ಇನ್ಸ್ಟಾಲ್ ಮಾಡಿಬಿಟ್ಟು ಶುರು ಮಾಡಿದ ಜರ್ನಿ ಸರ್. ಅದರಲ್ಲಿ ನೋಡಬೇಕಲ್ಲ ಎಕನಾಮಿಕ್ಸ್ ವರ್ಕೌಟ್ ಆಗುತ್ತಾ ಇಲ್ವಾ ಅಂತ ಹೇಳಿ. ಯಾರೋ ಹೇಳಿದ್ರು ನಾವು ಕಣ್ಮುಂದೆ ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡು ಅಂತ ಹೇಳ್ತೀವಿ. ಆ ರೀತಿ ಮಾಡಿ ಅದರಲ್ಲಿ ನಿಜವಾಗ್ಲೂ ವರ್ಕೌಟ್ ಆಗುತ್ತೆ ಅಂತ ಅಂದಮೇಲೆ ಮತ್ತೆ ಜಾಗ ತೆಗೆದು ಅಲ್ಲಿ ಆರ್ನಮೆಂಟಲ್ ಫಿಶರೀಸ್, ಇದ್ರ ಜೊತೆಗೆ ಬೇರೆ ಬೇರೆ ಎಲ್ಲ, ಅಂದರೆ ಈಗ ಕೋಳಿಗಳು, ನಾಟಿ ಕೋಳಿಗಳು ಇಟ್ಕೊಂಡಿದ್ದಾನೆ, ಮತ್ತು ಹೂಗಳಲ್ಲಿ ಮಲ್ಲಿಗೆ ಗಿಡ ಅದೊಂದಷ್ಟು ಪಾತಿ ಮಾಡ್ಕೊಂಡಿದ್ದಾನೆ, ನಿಂಬೆ ಗಿಡಗಳು ಹಾಕ್ಕೊಂಡಿದ್ದಾನೆ, ನಿಂಬೆ ಗಿಡದಿಂದ ಬಟರ್ ಫ್ರೂಟ್ ತನಕ ತುಂಬ ಬೇರೆ ಬೇರೆ ವೆರೈಟೀಸ್ ಆಫ್ ಪ್ಲ್ಯಾಂಟ್ಸ್ ಹಾಕ್ಕೊಂಡು ಇದ್ದಾನೆ. ಸೊ ಇವುಗಳೆಲ್ಲ ನೋಡಿದಾಗ ತುಂಬ ಖುಷಿ ಆಗುತ್ತೆ. ಸೊ ಅವನಾದಮೇಲೆ ಹೀ ಈಸ್ ದ ಫಸ್ಟ್ ಆಂಟರ್ಪ್ರೆನ್ಯೂರ್ ಆಫ್ ಹಿಸ್ ಬ್ಯಾಚ್. ಅದಾಗಿದ್ದ ನಂತರದಲ್ಲಿ ನಾವು ಒಂದಷ್ಟು ಜನ ಶುರು ಮಾಡಿದ್ವಿ ಇದನ್ನೇ, ಆರ್ನಮೆಂಟಲ್ ಫಿಶ್ ಫಾರ್ಮಿಂಗ್ನ ನಾವು ಕೂಡ ಶುರು ಮಾಡಿದ್ದೀವಿ. ಹೀ ಈಸ್ ದ ಫಸ್ಟ್ ಒನ್, ಫಾಲೋಡ್ ಬೈ 6 of us are there in this now. ಲಕ್ಷ್ಮಿಯವರೇ, ಲಕ್ಷ್ಮಿಯವರೇ, ಹೇಳಿ ಸರ್. ನೀವು ಹುಷಾರಾಗಬೇಕಾಯ್ತು. ಯಾಕೆ ಗೊತ್ತಾ, ಅವರು ಕಾಲೇಜಲ್ಲಿ ನಿರೂಪಕಿಯಾಗಿ ಆಂಕರ್ ಆಗಿ ಕೆಲಸ ಮಾಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಸೈಲೆಂಟ್ ಆಗಿ ನಿಂತಿದ್ದೀನಿ ಕೇಳ್ತಾ ಇದ್ರೆ ಗಮನಕ್ಕೆ ಬರ್ತದೆ, ನಿಮಗೆ ಒಳ್ಳೆ ಸ್ಪರ್ಧೆ ಕೊಡ್ತಾರೆ. ಅದಕ್ಕೆ ಅದರಲ್ಲೂ ನಮ್ಮ ದೂರದರ್ಶನ ಕ್ಯಾಮ್ರಾ ಕಣ್ಣುಗಳು ಬೇರೆ ಎಲ್ಲಾನು ನಮ್ಮ ಪೂರ್ಣ ಅವ್ರ ಮೇಲೆ ಇದೆ ಇವತ್ತು. ಇಡೀ ನಾಡ್ ನೋಡ್ತಾ ಇದೆ ಈಗ. ಓಕೆ, ಸೊ ಪೂರ್ಣ, ಬಟ್ ಶಿ ಈಸ್ ಆಲ್ಸೋ ಫಾಲೋಯಿಂಗ್ ದಿ ಸೇಮ್ ಥಿಂಗ್ ಸರ್. ಫಿಶರಿನೇ ಫಾಲೋ ಮಾಡ್ತಾ ಇದ್ದೀರಿ. ಸೊ ಎಷ್ಟು ಗೈಡೆನ್ಸ್ ಸಿಕ್ಕಿದೆ ನಿಮಗೆ ಅವ್ರ ಕಡೆಯಿಂದ? ತುಂಬಾ ಸಿಕ್ಕಿದೆ ಮೇಡಮ್. ಯಾಕಂತ ಹೇಳಿದ್ರೆ ಈಗ ಅದೇ ಅವರು ಮೊದಲು ಶುರು ಮಾಡಿದ್ದು, ಅಂಡ್ ಇವಾಗ ಇವಾಗ ಅಲ್ಲಿ ಒಂದು ತರಬೇತಿ ಕೇಂದ್ರ ರೀತಿ ಕೂಡ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಾಯ್ತು. ಸೊ ಎಷ್ಟು ಜನಕ್ಕೆ ಟ್ರೈನ್ ಮಾಡ್ತಿದ್ದೀರಿ, ಯಾರ್ಯಾರು ಎಷ್ಟು ಜನ ಟ್ರೈನಿಂಗ್ ತಗೊಂಡಿದ್ದಾರೆ ನಿಮ್ಮ ಕಡೆಯಿಂದ? ನಮ್ಮಲ್ಲಿ ಇವಾಗ ಆಸಕ್ತರು ಕಡಿಮೆ, ವ್ಯವಸಾಯಕ್ಕೆ ಬರೋಕ್ಕೆ ಯಾರಿಗೂ ಇಷ್ಟ ಇಲ್ಲ. ಆಸಕ್ತಿ ತೋರಿಸಿದವ್ರಿಗೆ ಖಂಡಿತವಾಗ್ಲೂ ಹೆಲ್ಪ್ ಮಾಡೋಕೆ ನಾವು ಸಿದ್ಧವಾಗಿದ್ದೀವಿ. ಇವಾಗ ನಮ್ಮಲ್ಲಿ ಏನು ಮಾಡ್ತಾರೆ, ಬರ್ತಾರೆ ಜನ, ಕಲಿತಾರೆ, ಕಲಿತು ದೂರ ಆಗೋಗ್ತಾರೆ. ನಾವು ಎಲ್ಲ ಸೌಕರ್ಯಗಳನ್ನು ಕೊಡ್ತೀವಿ ಅವ್ರಿಗೆ, ಎಂಡ್ ಟು ಎಂಡ್ ಟ್ರೈನಿಂಗ್ ಕೊಡ್ತೀವಿ. ಅವರು ಮಾರ್ಕೆಟಿಗೆ ತೊಗೊಂಡೋಗೋವರೆಗೂ ಹೆಲ್ಪ್ ಮಾಡ್ತೀವಿ, ಅದ್ರ ಜೊತೆವರೆಗೂ ಕೈ ಹಿಡ್ದಿರ್ತೀವಿ. ನಮ್ಮ ಕೈ ಬಿಟ್ಟು ಹೊರಟೋಗ್ತಾರೆ. ಆಮೇಲೆ ಮಾರ್ಕೆಟ್ನೂ ಹಾಳು ಮಾಡ್ತಾರೆ, ಅವ್ರ ಬಿಸ್ನೆಸ್ ಡಿಸ್ಕಂಟಿನ್ಯೂ ಮಾಡಿಬಿಡ್ತಾರೆ. ಇನ್ಮೇಲೆ ಸುಧಾರಣೆ ಆಗ್ತದೆ. ಸುಧಾರಣೆ ಆದ್ರೆ ಪೇಷನ್ಸ್ ಸರ್, ಮೇನ್ ಥಿಂಗ್ ಪೇಷನ್ಸ್ ಇಲ್ಲ. ನಾವು ಕಲಿಬೇಕಾದ್ರೆ ನಾವು ತುಂಬಾ ಕಷ್ಟಪಟ್ಟು ಕಲ್ತಿದ್ದೀವಿ. ನನ್ನ ಮನೆ ವಾತಾವರಣ ತುಂಬಾ ಅನುಕೂಲವಾಗೇ ಇರೋರು ನಾವು, ನಮ್ಗೇನು ಪ್ರಾಬ್ಲಮ್ ಇರಲಿಲ್ಲ. ಆದ್ರೂ ಒಂದು 10x10 ಜಾಗದಲ್ಲಿ ನಾನು 3 ವರ್ಷಗಳ ಕಾಲ ಕ್ಯಾಂಪಿಂಗ್ ಟೆಂಟ್ ಹಾಕ್ಕೊಂಡು ಪ್ರತಿದಿನ ನೈಟ್ ಆದರೆ ಕ್ಯಾಂಪಿಂಗ್ ಟೆಂಟ್ ಹಾಕ್ಕೊಳ್ಳೋದು, ಬೆಳಗ್ಗೆ ತೆಗಿಯೋದು, ಕೆಲ್ಸಕ್ಕೆ ಹೋಗೋದು, ಕೆಲಸ ಮಾಡೋದು, ಡೈಲಿ ಇದೇ ರೊಟೀನ್ ನಂದು. ಆ ಸಂದರ್ಭದಲ್ಲಿ ಅಪ್ಪ ಅಮ್ಮ ಅವ್ರ ಆ ಸಂದರ್ಭದಲ್ಲಿ ನಮ್ಮ ಅಮ್ಮ ತುಂಬಾ ನೋವು ಪಡ್ತಾ ಇದ್ರು. ಎಷ್ಟು ಕಷ್ಟಪಡ್ತಾ ಇದ್ದಾನೆ, ಯಾಕೆ ಬೇಕಿತ್ತು, ಸರ್ಕಾರಿ ನೌಕರರ ಮಗ ಆಗ್ಬಿಟ್ಟು ಹೌದು ಇಂಥ ಕಷ್ಟ ಯಾಕೆ ಅಂತ, ಯಾಕೆ ಈ ಕಷ್ಟ ಬೇಕಿತ್ತು ಅಂತ ಮೇ ಬಿ ಇವತ್ತು ಖುಷಿ ಪಡ್ತಾರೆ ಅಂತ. ಪೂರ್ಣಶ್ರೀ ಅವರೇ ಹೇಳಿ ಸರ್. ಒಂದು ವಿಷಯ ಚರ್ಚೆಗೆ ಬಂತು. ಪುನೀತ್ ಅವರು ಈ ಒಂದು ವೃತ್ತಿಯನ್ನು ಪ್ರಾರಂಭ ಮಾಡುವಾಗ ತಂದೆ ತಾಯಿಗಳ ಕಡೆಯಿಂದ ಸ್ವಲ್ಪ ಎಚ್ಚರಿಕೆಯ ಮಾತುಗಳು ಅಥವಾ ಸುತ್ತಮುತ್ತಲ ಕಡೆಯಿಂದ ಏನೋ ಒಂದಿಷ್ಟು ಗುಣಗಾಟಗಳೆಲ್ಲ ಕೇಳಿದ್ವು. ನಿಮ್ಮ ಪ್ರೀತಿಯ ಅಣ್ಣ ನಿಮ್ಮ ಜೊತೆಗೆ ಸಮಾಲೋಚನೆ ಮಾಡಿದ್ರಾ, ಇಂಥದ್ದೊಂದು ವೃತ್ತಿಯನ್ನು ಮಾಡ್ತಾ ಇದ್ದೀನಿ ಅಂತ? ಖಂಡಿತ ಸರ್, ಡೇ 1ನಿಂದಾನು ನನಗೆ ಐ ಆಮ್ ಅವೇರ್ ಆಫ್ ದಿಸ್. ನೀವೇನು ಹೇಳಿದ್ರಿ ಅವಾಗ? ನಾನು ತುಂಬ ಖುಷಿಪಟ್ಟೆ, ಮಾಡು ಅಂತ ಹೇಳಿದೆ. ಆ್ಯಂಡ್ ಅದು ಯಾಕಂತಂದರೆ ಮೇಡಮ್ ಕೂಡ ಹೇಳಿದ್ರು ಶಿಸ್ತಿನ ಸಿಪಾಯಿ ಅಂತ. ಯಾವ ಕೆಲಸ ಶುರು ಮಾಡಿದ್ರು ಅವ್ನು ಫಿನಿಶ್ ಮಾಡ್ತಾನೆ ಸರ್, ಅದ್ರ ಮೇಲೆ ಬ್ಲೈಂಡಾಗಿ ನಂಬಿಕೆ ಇಡ್ಬೋದು. ಸೊ
ಅವನು ಸೋತಿದ್ದಿಲ್ಲ ಅಂತ ಹೇಳಲ್ಲ ಸರ್, ತುಂಬ ಸೋತಿದ್ದಾನೆ, ಇರುತ್ತೆ, ತುಂಬ ಸ್ವಾಭಾವಿಕ ಅದು. ಕಲ್ತಿದ್ದಾನೆ. ಅದರಿಂದ ಈಗ ಅವನ ಫಾರ್ಮಲ್ಲಿ ಕಾರ್ಪೆಂಟರ್ ಅವನೇ, ಅವನ ಫಾರ್ಮಲ್ಲಿ ರೈತಾನೂ ಅವನೇ, ಕೂಲಿ ಕೆಲಸದವನು ಅವನೇ, ರಾಜಾನೂ ಅವನೇ, ವೆಲ್ಡಿಂಗ್ ಕೆಲಸ ಅವನೇ ಮಾಡ್ಕೋತಾನೆ, ಪ್ಲಂಬಿಂಗ್ ಕೆಲಸ ಅವನೇ ಮಾಡ್ಕೋತಾನೆ, ಗಾರೆ ಕೆಲಸ ಅವನೇ ಮಾಡ್ಕೋತಾನೆ. ಸರಿ ಇದ್ದೀರಾ ಅಣ್ಣ ತಂಗಿ. ಹೀಗಾಗಿ ಅಂದರೆ ನಾವು ಬೇರೆ ಬೇರೆ ಸ್ಕಿಲ್ಸ್ನ ಕಲಿತಾಗ ಈಗ ರೈತರು ಏನಕ್ಕೆ ಸರ್ ಸೋಲ್ತಾರೆ? ನಿಜ. ಏನಕ್ಕೆ ಅಂತಂದರೆ ಒಂದು ನಲ್ಲಿ ಕೆಟ್ಟು ಹೋಯ್ತು, ಹೋಗಿ ಕರ್ಕೊಂಡು ಬಾ, ಅವ್ನಿಗೆ 500 ರೂಪಾಯಿ ಕೊಡು. ಎಲೆಕ್ಟ್ರಿಷಿಯನ್ಗೆ ಕರ್ಕೊಂಡು ಬಾ, ಅವ್ರಿಗೆ ಕೊಡು. ವೆಲ್ಡಿಂಗ್ ಒಂದು ಪಾಲಿ ಹೌಸ್ ಮಾಡಬೇಕು, ಅದಕ್ಕೆ 1.5 ಲಕ್ಷ ಕೇಳ್ತಾರೆ. ನಿಮಗೆ ಗೊತ್ತಿದ್ರೆ ಸರ್ ಸ್ಕಿಲ್ಲು 50,000ನೂ ಹಿಡಿಯಲ್ಲ ಸರ್ ನಿಮಗೆ. ನಿಮ್ಮ ಟೈಮ್ ಮಾತ್ರ ಇನ್ವೆಸ್ಟ್ ಮಾಡಬೇಕು. ಸೊ ಆ ಟೈಮ್ನ ನಾವು ಸ್ಕಿಲ್ ಕಲಿಯೋದ್ರಲ್ಲಿ ಇನ್ವೆಸ್ಟ್ ಮಾಡ್ಕೊಂಡು ಬಿಟ್ಟರೆ ಅದಾದಮೇಲೆ ಹೋಲ್ ಲೈಫ್ ಇಸ್ ಯೋರ್ಸ್. ಇಡೀ ಜೀವನದಲ್ಲಿ ನಾವು ಎಷ್ಟು ಸೇವ್ ಮಾಡ್ತೀವಿ ಅಂತ ಅನ್ನೋದಕ್ಕೆ ಇದೇ ಇರೋದು. ಬೇರೆಯವ್ರ ಮೇಲೆ ಅವಲಂಬನೆ ಕಡಿಮೆ ಆಗಬೇಕು. ಹೌದು ಸರ್, ಖಂಡಿತ. ಡಿಪೆಂಡೆನ್ಸಿ ಕಡಿಮೆ ಆಗಬೇಕು. ಅಂಡ್ ಯುವಕರೆಲ್ಲ ಇದನ್ನ ಅರ್ಥ ಮಾಡ್ಕೊಳ್ಬೇಕು ಸರ್. ನಮ್ಮ ಕೆಲಸ ಅಂತ ಬಂದಾಗ ನಾವ್ ಯಾಕೆ ಇನ್ನೊಬ್ರ ಮೇಲೆ ಡಿಪೆಂಡ್ ಆಗ್ಬೇಕು? ನೋಡಿ ಅವರು ವಯಸ್ಸಿಗೆ ಮೀರಿ ಮಾತಾಡ್ತಾ ಇದ್ದಾರೆ, ಮಾತಾಡ್ತಾರೆ. ಅಷ್ಟು ಅವರು ಜ್ಞಾನವನ್ನು ಸಂಪಾದನೆ ನಿಜ ಸರ್. ಅಂಡ್ ಹೇಳುವಂತ ಮಾರ್ಕೆಟ್ ನ ಮತ್ತೆ ಒಂದು ಫಿನಾನ್ಸಸ್ ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಅಂದ್ರೆ ಬಹುಶಃ ತುಂಬಾ ಜನ ಯೂತ್ ರೈತ ಮಹಿಳೆಯರಿಗೆ she would be an inspiration. She has already set an example. Actually ನನಗೆ ಬಿಸ್ನೆಸ್ ಹೊಸ್ತು, ಫ್ಯಾಮಿಲಿ ಅವರು ಬಳುವಳಿಯಾಗಿ ಬಂದಿದೆ ಅವ್ರಿಗೆ ಬಿಸ್ನೆಸ್. ಅವರಿಂದ ನಾವು ಕಲ್ತಿದ್ದೀವಿ. ಉತ್ಪ್ರೇಕ್ಷೆಯಾಗಿ ಇವಾಗ ಹೇಳ್ತಾ ಇದ್ದಾಳೆ ಅಷ್ಟೇ, ಅವಳು ನನ್ನಿಂದ ಕಲ್ತಿದ್ದೀನಿ ಅಂತ. ಅವಳಿಂದ ಬಿಸ್ನೆಸ್ ಕಲ್ತಿರೋದು ನಾನು ತುಂಬ ಇದೆ. ನೀವೇನು ಮಾಡ್ತಾ ಇದ್ರಿ ಸದ್ಯ ಪೂರ್ಣಶ್ರೀ? ಸರ್ ನಾನು ಕೂಡ ಆರ್ನಮೆಂಟಲ್ ಫಿಶ್ ಫಾರ್ಮಿಂಗ್ ಮಾಡ್ತಾ ಇದ್ದೀನಿ. ನಮ್ಮನೆ ಬಿಸ್ನೆಸ್ ಫ್ಯಾಮಿಲಿನೇ, ಬಟ್ ಕೃಷಿ ರಿಲೇಟೆಡ್ ಅಲ್ಲ. ಸೊ ಅವರು ತುಂಬ ಲಾಂಗ್ ಟರ್ಮಿಂದ ಬಿಸ್ನೆಸ್ಸಲ್ಲಿ ಇದ್ದಿದ್ದರಿಂದ ನಾನು ಕೃಷಿಗೆ ಬಂದಾಗ ನಮ್ಮ ಅಪ್ಪ ಅಮ್ಮಂಗೂ ಇಷ್ಟ ಆಗಲಿಲ್ಲ. ಅಂದರೆ ಪೆಟ್ರೋಲ್ ಪಂಪ್, ರೈಸ್ ಮಿಲ್ ರಿಲೇಟೆಡ್ ಇಂಡಸ್ಟ್ರಿ ಆ ಥರದ್ದು. ಸೊ ಬಟ್ ಅದಾದಮೇಲೆ ನಾವು ಇದರಲ್ಲಿ ಎಲ್ಲಿ ತನಕ ಸರ್ ಮಾತಾಡ್ತಾರೆ ಯಾರೇ ಆಗಲಿ, ಅಪ್ಪ ಅಮ್ಮಂದು ತಪ್ಪು ಇಂಟೆನ್ಷನ್ ಇರಲ್ಲ, ಪ್ರೀತಿ, ನನ್ನ ಮಕ್ಕಳು ಚೆನ್ನಾಗಿರ್ಬೇಕು, ಭಯ ಇರುತ್ತೆ, ಪ್ರೀತಿ ಇರುತ್ತೆ. ಹೌದು ಮೇಡಮ್. ಐಟಿ ಫಿನಾನ್ಷಿಯಲಿ ಎಲ್ಲಿ ಕೈ ಸುಟ್ಕೊಂಡ್ಬಿಡ್ತಾರೋ, ಎಲ್ಲಿ ಫೇಲ್ ಆಗ್ಬಿಡ್ತಾರೋ ಅನ್ನೋದು ಒಂದು ಕಾಳಜಿ ಅವರಿಗೆ ಅಷ್ಟೇ. ಹೌದು. ಮತ್ತೆ ನಮ್ಮ ಜೊತೆಗಿರೋರು ಅಷ್ಟೇ, ಅದು IT ಕಂಪನಿ ಒಳಗಡೆ ನೀವು ತಲೆಯಲ್ಲಿ ಎಷ್ಟು ಸ್ಟ್ರೆಸ್ ಆಗ್ತೀರಾ ಹೊರಗಡೆಯಿಂದ ಕಾಣಿಸಲ್ಲ. ಆದರೆ ಬಿಸಿಲಲ್ಲಿ ಮಳೆಯಲ್ಲಿ ನಾವು ಕೆಲಸ ಮಾಡಬೇಕಾದಾಗ ಆ ಸ್ಟ್ರೆಸ್ ಕಣ್ಣಿಗೆ ಕಾಣಿಸುತ್ತಲ್ವಾ. ಸೊ ಅದಕ್ಕೆ ಭಯಪಟ್ಟು ಮಾತಾಡ್ತಾರೆ ಅಷ್ಟೇ. ಒಂದು ಸರ್ತಿ ನಾವು ಇದರಲ್ಲಿ ನಮ್ಮ ಗ್ರೌಂಡ್ನ ಕಂಡುಕೊಂಡ್ರೆ, ಫೈನಾನ್ಷಿಯಲಿ ಹೇಗೆ ವರ್ಕೌಟ್ ಆಗುತ್ತೆ ಅನ್ನೋದನ್ನ ಕಂಡುಕೊಂಡ್ರೆ ಖಂಡಿತ ಇದಕ್ಕೆ ಲಿಮಿಟೇ ಇಲ್ವಲ್ಲ ಸರ್? ಅಲ್ಲ, ಈಗ ತಾವೇ ಹೇಳ್ತಾ ಇದ್ರಿ ಫೈನಾನ್ಷಿಯಲಿ ವರ್ಕೌಟ್ ಆಗುತ್ತೆ ಅಂತ. ಈಗ ಲಾಭ ನಷ್ಟದ ಪ್ರಶ್ನೆ ಬಂದಾಗ ಈ ಒಂದು ಅಲಂಕಾರಿಕ ಮೀನು ಸಾಕಾಣಿಕೆ ಮಾಡೋದ್ರಿಂದ ನಮ್ಮ ಕೃಷಿಕರಿಗೆ ಎಷ್ಟು ಲಾಭ ಇದೆ ಅನ್ನೋದು ಒಂದು ಪ್ರಶ್ನೆ. ಈಗ ನಮ್ಮ ರಾಜ್ಯದಲ್ಲಿ, ಈಗ ನಮ್ಮ ಬೆಂಗಳೂರು ಎಷ್ಟು ಬೇಡಿಕೆ ಇದೆ, ನಮ್ಮ ರಾಜ್ಯದಲ್ಲಿಯೇ ಅಷ್ಟು ಉತ್ಪಾದನೆ ಆಗ್ತಾ ಇದೆಯಾ? ಇದನ್ನು ಪೂರೈಕೆ ಮಾಡುವ ಸಾಮರ್ಥ್ಯ ನಮ್ಮ ರಾಜ್ಯದಲ್ಲಿ ಈಗ ಇರುವ ಏನು ನಿಮ್ಮ ಯುವಕರಿಗೆ ಇದೆಯಾ, ಅಥವಾ ಬೇರೆ ರಾಜ್ಯದಿಂದ ಬರ್ತಾ ಇದೆಯಾ? ಇದು ನಮ್ಮ ಕುತೂಹಲದ ಪ್ರಶ್ನೆ. ಸರ್ ತುಂಬ ಥ್ಯಾಂಕ್ ಯು ಈ ಪ್ರಶ್ನೆಯನ್ನು ತಂದಿದ್ದಕ್ಕೆ. ಬಿಕಾಸ್ ನಮ್ಮ ರಾಜ್ಯದಲ್ಲಿ ಎಷ್ಟು ಬೇಡಿಕೆ ಇದೆ ಅಂತ ಹೇಳಿದ್ರಲ್ಲ, ಪ್ರತಿ 3 ತಿಂಗಳಿಗೆ ಬೆಂಗಳೂರು ಅಲೋನ್ 100 ಕೋಟಿ ಟರ್ನ್ ಓವರ್ ಆಗುತ್ತೆ ಈ ಆರ್ನಮೆಂಟಲ್ ಫಿಶರೀಸ್ ಸೆಕ್ಟರಲ್ಲಿ. ಆಯಿತಾ? ಇದರಲ್ಲಿ ನಮ್ಮ ರಾಜ್ಯದಿಂದ ಬರುವ ಪೂರೈಕೆ 5%ಗಿಂತಾನೂ ಕಡಿಮೆ. 95% ಪೂರೈಕೆ ಮಾಡುವ ಸಾಮರ್ಥ್ಯ ನಮ್ಮಲ್ಲಿ ಇದೆ. ಸೊ ಇದು ಎಲ್ಲಿಂದ ಬರ್ತಾ ಇದೆ ಅಂತ ಹೇಳಿದ್ರೆ ಉಳಿದಿದ್ದು 95% ಫಸ್ಟ್ ಒನ್ ನಮ್ಮ ಚೆನ್ನೈಯಿಂದ ಬರ್ತಾ ಇದೆ, ಕೊಳತ್ತೂರು. ಅದು ಬಿಟ್ಟರೆ ಕೋಲ್ಕತ್ತಾ, ಅದು ಬಿಟ್ಟರೆ ಮುಂಬೈ. ಸೊ ನಮ್ಮ ರಾಜ್ಯದಲ್ಲಿ ಏನು ಡಿಮ್ಯಾಂಡ್ ಇದೆಯಲ್ಲ, ಈ ಡಿಮ್ಯಾಂಡ್ ಬಗ್ಗೆ ಜನಕ್ಕೆ ಅರಿವಿಲ್ಲ ಸರ್. ಹಾಗಾಗಿ ಇದು ಪೂರೈಕೆ ಆಗ್ತಾ ಇಲ್ಲ. ಮತ್ತು ಇನ್ನೊಂದು ಅಂದರೆ, ನಾವು ವೈಜ್ಞಾನಿಕ ಕೃಷಿ ಪದ್ಧತಿಗೆ ಹೋಗ್ತೀವಲ್ವಾ, ಆವಾಗ ಏನು ಮಾಡ್ತಾರೆ, ಎಲ್ಲ ವೈಜ್ಞಾನಿಕ ಅಂದಿದ ತಕ್ಷಣ ನಮ್ಗೆ ಹೇಗಿರಬೇಕು, ನೋಡೋದಕ್ಕೆ ತುಂಬ ಸೊಫಿಸ್ಟಿಕೇಟೆಡಾಗಿ ಕಾಣಿಸ್ಬೇಕು, ದೊಡ್ಡ ದೊಡ್ಡ ರಿಂಗ್ಸು ಆ ಥರ ಇರಬೇಕು, ಫುಲ್ಲು ಪವರ್ ಹಂಗ್ರಿ ಸಿಸ್ಟಮ್ ಇರಬೇಕು, ಏರೇಟರ್ಸ್ ಎಲ್ಲ ನಡೀತಾ ಇರಬೇಕು, ನೀರಲ್ಲಿ ಗುಳ್ಳೆಗಳು ಹೇಳ್ತಾ ಇರಬೇಕು ಏರೇಟರ್ಸಿಂದ, ಈ ಥರದ್ದು ಒಂದು ಮನೋಭಾವ ಇದೆ. ಅದಕ್ಕೆ ನಾವು ವೈಜ್ಞಾನಿಕ ಅಂತ ತುಂಬ ಜನ ತಪ್ಪಾಗಿ ತಿಳ್ಕೊಬಿಟ್ಟಿದ್ದಾರೆ. ವೈಜ್ಞಾನಿಕವಾಗಿ ಅಂತಂದರೆ ನಾವು ನೇಚರ್ ಮೆಥಡಲ್ಲಿ ಮಾಡಿದಾಗ ಕೂಡ ಇದು ಹೇಗೆ ನಡೆಯುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಲ್ವಾ. ಸೊ ನಾವು ಖರ್ಚನ್ನು ಕಡಿಮೆ ಮಾಡಿದಾಗ ಆದಾಯ ಜಾಸ್ತಿ ಆಗಿಬಿಡುತ್ತೆ. ಅದು ಫಸ್ಟ್ ಪಾಯಿಂಟು. ಎರಡನೇದು ಸರ್, ನೀವೀಗ ಕೇಳಿದ್ರಲ್ಲ ಎಷ್ಟು ಹಣಕಾಸು ಲಾಭ ನಷ್ಟ ಅಂತ. ಈಗ ನೀವು ಒಂದು ಎಕರೆನ ತಗೊಂಡ್ರೆ, ಒಂದು ಭತ್ತ ಬೆಳೆಯೋದು ತುಂಬ ವರ್ಷದಿಂದ ಮಾಡ್ತಾಯಿದ್ವಿ. ಒಂದು ಎಕರೆಗೆ ಒಂದು 40 ಕ್ವಿಂಟಾಲ್ ಭತ್ತ ಬರುತ್ತೆ ಸರ್. ಚಿಕ್ಕ ವಯಸ್ಸಿಂದ ನಮ್ಮ ರೈಸ್ ಮಿಲ್ಲಲ್ಲಿ ನೋಡಿದ್ದೀನಿ, ಬರೋರು ಹೋಗೋರು. ಅಷ್ಟು ಬರೋದು ಕಷ್ಟ. ಬರೋದೂ ಕಷ್ಟ. ಮ್ಯಾಕ್ಸಿಮಮ್ ಇಟ್ಕೊಳ್ಳೋಣ ಸರ್, 40 ಕ್ವಿಂಟಾಲು. ಇವತ್ತಿನ ಭತ್ತದ ರೇಟು 2,000 ರೂಪಾಯಿ ಇದೆ.
ಅಂದರೆ 40 ಕ್ವಿಂಟಾಲಿಗೆ ಎಷ್ಟು 80,000 ರೂಪಾಯಿ ಆಯಿತು. ಅದು ಒಂದು ಸೀಸನ್ನಿಗೆ. ಈ ಥರ ವರ್ಷದಲ್ಲಿ 2 ಸೀಸನ್ ಬರುತ್ತೆ. 1 ಎಕರೆಗೆ 1 ವರ್ಷಕ್ಕೆ 1,60,000 ಅಂದರೆ ಪರ್ ಮಂತ್ 15,000ಕ್ಕಿಂತ ಕೆಳಗಡೆ ಬಂದುಬಿಡುತ್ತೆ ಸರ್. ಬಟ್ ಆರ್ನಮೆಂಟಲ್ ಫಿಶರೀಸಲ್ಲಿ ಇವರಾದರೂ 1 ಎಕರೆಯಲ್ಲಿ ಮಾಡ್ತಿದ್ದಾರೆ, ನಾನು ಮಾಡ್ತಾ ಇರೋದು 10 ಗುಂಟೆ ಜಾಗದಲ್ಲಿ. ಈಗ 1 ಎಕರೆಗೆ 15,000ಕ್ಕಿಂತ ಕಡಿಮೆ ಹೋಗ್ತೀವಿ. ಇಲ್ಲಿ ನಮಗೆ 10 ಗುಂಟೆಗೆ ಹೆಚ್ಚು ಕಡಿಮೆ ಒಂದು ಅರೌಂಡ್ 50,000 ರುಪೀಸ್ ಅಂತೂ ಸಾಧ್ಯ ಇದೆ ಸರ್ ಪರ್ ಮಂತ್. ಇದು ತಿಂಗಳಿಗೆ 50,000 ಇಲ್ಲಿ 15,000 ಇಲ್ಲಿ. ಹಾಗಾಗಿ ದಯವಿಟ್ಟು ಯುವಕರು ಇದರಲ್ಲಿ ಮುಂದೆ ಬರಬೇಕು ಇದನ್ನ ಮಾಡೋದಕ್ಕೆ. ಖಂಡಿತ. ಇವಾಗ ಫ್ರೆಷರ್ಸಿಗೆ ಎಲ್ಲೂ 50,000 ಸಂಬಳ ಕೊಡ್ತಾ ಇಲ್ಲ ಪೂರ್ಣ ಅವರೇ, ಎಲ್ಲರೂ ಮಾಡ್ಬೋದು ಅಂತ. ಬಟ್ ಶಿ ಈಸ್ ಅ ವೆರಿ ಗುಡ್ ಇನ್ಸ್ಪಿರೇಷನ್. ನಿಮ್ಮ ಅಣ್ಣನಿಗೂ ಕಾಂಪಿಟೇಟರ್ ಆಗಬೇಡಿ, ಸಹ ಇದೇ ರೀತಿ ಬಿಸ್ನೆಸ್ ಟಿಪ್ಸ್ ಎಲ್ಲ ಕೊಡ್ತಾ ಇರಿ ಅವ್ರಿಗೆ. ಓಕೆ, ಬಿ ಅ ಪಾರ್ಟ್ ಆಫ್ ಹಿಸ್ ಗ್ರೋತ್ ಆಸ್ ವೆಲ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಪೂರ್ಣ. ಖುಷಿ ಆಯಿತು ರೈತರತ್ನ ವೇದಿಕೆಗೆ ಬಂದಿದ್ದು. ನನ್ನ ಹೆಸರು ಸಚಿನ್ನು. ನಾನು ಜೂನಿಯರ್ MSc ಅಗ್ರಿಕಲ್ಚರ್ ಎಕ್ಸ್ಟೆನ್ಷನ್ನು ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ JKVKಯಲ್ಲಿ ಮಾಡ್ತಿದ್ದೀನಿ. ಸರ್, ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ ಸರ್. ಈ ಏಜಲ್ಲಿ ಈ ಮಟ್ಟಕ್ಕೆ ಸಕ್ಸಸ್ ನೋಡಿದ್ದೀರಾ, ಈ ಸ್ಥಾನದಲ್ಲಿ ಕೂತಿದ್ದೀರಾ. ಸೊ ಸರ್, ನಾನು ಫಸ್ಟು ಕ್ವೆಶನ್ ಬಂದುಬಿಟ್ಟು ತಮ್ಮದು ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಎಷ್ಟಿತ್ತು, ಎಷ್ಟಿಂದ ಸ್ಟಾರ್ಟ್ ಮಾಡಿದ್ರಿ, ಮತ್ತು ಆ ಸೋರ್ಸ್ ಎಲ್ಲಿಂದ ಬಂದಿದ್ದು, ಆ ಇನ್ವೆಸ್ಟ್ಮೆಂಟ್ ಸೋರ್ಸ್ ಎಲ್ಲಿಂದ ಇತ್ತು ಅಂತ. ನಾವು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾದ್ರೆ ಎಕನಾಮಿಕ್ಸ್ ನಾವು ಕ್ಯಾಲ್ಕುಲೇಟ್ ಮಾಡಲೇಬೇಕು. ಬಿಕಾಸ್ ನಮ್ಮಲ್ಲಿ ಡಿಫ್ರೆಂಟ್ ಟರ್ಮ್ಸ್ ಇದೆ. ಲೈಕ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಆ್ಯಂಡ್ ವಿ ನೀಡ್ ಸಮ್ ಅಮೌಂಟ್ ಬ್ರೇಕ್ ಇವನ್ ಟೈಮ್ವರೆಗೂ ನಾವು ಸಸ್ಟೈನ್ ಆಗಬೇಕು. ಯಾವುದೇ ಒಂದು ಬಿಸ್ನೆಸ್ಸಲ್ಲಿ ಎಂಟ್ರ್ ಆದಾಗ ದುಡ್ಡು ನಮಗೆ ನಮ್ಮ ಬಿಸ್ನೆಸ್ ಒಂದೇ ಅಲ್ಲ, ನಮ್ಮ ಖರ್ಚುಗಳಿಗೆ ಎಲ್ಲದಕ್ಕೂ ಅಮೌಂಟ್ ಜೋಡಿಸ್ಕೊಂಡೇ ನಾವು ಒಂದು ಬಿಸ್ನೆಸ್ಗೆ ಎಂಟ್ರ್ ಆಗಬೇಕು. ಇಲ್ಲಾಂದರೆ ಏನಾಗುತ್ತೆ, ಇಲ್ಲಿ ಬಿಸ್ನೆಸ್ ಮಾಡ್ತಾ ಇರ್ತೀವಿ, ಏನೋ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡ್ತಾ ಇರ್ತೀವಿ, ಇಲ್ಲಿ ಪರ್ಸ್ನಲ್ ಲೈಫ್ ಹಾಳಾಗ್ತಾ ಇರುತ್ತೆ, ಇದೆಲ್ಲ ಇರುತ್ತೆ. ಹಾಗಾಗಿ ಒಂದು ಬಿಸ್ನೆಸ್ಗೆ ಎಂಟ್ರ್ ಆದಾಗ ಒಂದು ಇಷ್ಟು ಅಮೌಂಟ್ ಅಂತ ಎತ್ತಿಟ್ಕೊಂಡಿದ್ವಿ. ನಮಗೆ ಇವಾಗ ನಾನು ಒಂದು 1.5 ಎಕರೆಯಲ್ಲಿ ನನ್ನ ಜಮೀನು, ನಂದು ವ್ಯವಸಾಯ ನಾನು ಮಾಡ್ತಾ ಇರೋದು. ಜಮೀನು ಇನ್ವೆಸ್ಟ್ಮೆಂಟ್ ಬಿಟ್ಬಿಡೋಣ, ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅದು ಅಸೆಟ್, ಅದು ಯಾವತ್ತೂ ಅದು ಬೆಳವಣಿಗೆ ಆಗ್ತಾ ಇರುತ್ತೆ. ಅದು ಬಿಟ್ಟು ನಾವು ಒಂದು 2-3 ಲಕ್ಷ ಕೈಯಲ್ಲಿ ಇಟ್ಕೊಂಡಿದ್ವಿ ಅಷ್ಟೇ. ನಮ್ಮಲ್ಲಿ ನಾವ್ದು ಪ್ಲಸ್ ಪಾಯಿಂಟ್ ನಮ್ದು ಏನಂದರೆ, ನಾವು ಪ್ರತಿಯೊಂದು ಕೆಲಸನೂ, ಇವಾಗ ಒಂದು ಗುಂಡಿ ತೋಡಬೇಕಾ, ಹೋಗಿ ಯಾರೋ ಒಬ್ರನ್ನ ಕೂಲಿಯವ್ರನ್ನ ಕರ್ಕೊಂಬಂದಿಲ್ಲ. ಒಂದು ಗುಂಡಿ ತೋಡಬೇಕಾ, ನಾವೇ 6 ಸಂಖ್ಯೆ ಕೋಲ್ಗುದ್ಲಿ ಇಟ್ಕೊಂಡು ನಾವು ಅಗ್ದಿದ್ದೀವಿ. ಅಲ್ಲಿ ಗಾರೆ ಕೆಲಸ ಮಾಡಬೇಕಾ, ನಾವೇ ಮಾಡಿದ್ದೀವಿ. ಪ್ರತಿಯೊಂದು ಇವಾಗ ಕಾಂಪೌಂಡ್ ಹಾಕೋಕ್ಕೆ ಎಲ್ಲರೂ ಕಲ್ಕುಚ್ಚದಲ್ಲಿ ಕಾಂಪೌಂಡ್ ಹಾಕ್ತಾರೆ, ನಾವು ಕಬ್ಬಣ ತೊಗೊಂಬಂದ್ವಿ, ನನಗೆ ಫ್ಯಾಬ್ರಿಕೇಷನ್ ಬರುತ್ತೆ, ಅದಕ್ಕೋಸ್ಕರನೇ ಫ್ಯಾಬ್ರಿಕೇಷನ್ ಕಲ್ತು ಕಾಂಪೌಂಡ್ ಮಾಡ್ಕೊಂಡ್ವಿ. ಅದಕ್ಕೆ ಮತ್ತು ಗುಂಡಿ ತೋಡೋದಕ್ಕೆ JCB ಒಂದು ಸ್ವಲ್ಪ ಕರೆಸಿದ್ವಿ ಅಷ್ಟೇ. ಅದು ಬಿಟ್ಟರೆ ಮಿಕ್ಕಿದ ಎಲ್ಲ ಕೆಲಸಗಳನ್ನು ಒಬ್ಬ ರೈತ ಅವನೇ ಸ್ವತಃ ಮಾಡಿಕೊಂಡ್ರೆ ಲೇಬರ್ ಕಾಸ್ಟನ್ನ ನಾವು ಕಡಿಮೆ ಮಾಡ್ತೀವಿ. ನಿಮಗೆ ಇಲ್ಲಿ ಬರೋದು ಬರೀ ಮೆಟೀರಿಯಲ್ ಕಾಸ್ಟ್ ಅಷ್ಟೇ. ಮೆಟೀರಿಯಲ್ ಕಾಸ್ಟ್ ಒಂದು ತಲೆಯಲ್ಲಿ ಇಟ್ಕೊಂಡು ಎಲ್ಲ ಕೆಲಸಗಳನ್ನ ಕಲಿತು ಫಾರ್ಮಿಂಗಿಗೆ ಬಂದರೆ ಫಂಡ್ಸ್ ಇಸ್ ನಾಟ್ ಅ ಮೇಜರ್ ಇಶ್ಯೂ ಅಂತ ನನಗನ್ಸುತ್ತೆ. ಸರ್, ಮತ್ತು ಇನ್ನೊಂದು ಕ್ವೆಶನ್, ಬ್ರೇಕ್ ಈವನ್ ಪಾಯಿಂಟ್ ಯಾವಾಗ ಅಚೀವ್ ಮಾಡಿದ್ವಿ ಸರ್? ಅಂದರೆ ಬ್ರೇಕ್ ಈವನ್ ಪಾಯಿಂಟ್ ಇವಾಗ ನಮಗೆ ನಂದು ಇಂಟಿಗ್ರೇಟೆಡ್ ಫಾರ್ಮಿಂಗ್ ಇದು. ಸೊ ಇದರಲ್ಲಿ ನನಗೆ ಸಾವಯವ ಕೃಷಿ ಮಾಡಬೇಕು ಅಂತ ನನಗೆ ಮೊದಲಿಂದನೂ ಆಸೆ. ಇದ್ರ ಮಧ್ಯೆ ನನಗೆ ಆರ್ನಮೆಂಟಲ್ ಫಿಶರೀಸ್ ಒಂದು ಬಂದಿದ್ದು. ಸಾವಯವ ಕೃಷಿ ಮಾಡೋದಕ್ಕೆ ಇವಾಗ ಯಾವ ಭೂಮಿಗಳು ನಮ್ಮ ರಾಜ್ಯದಲ್ಲಾಗಿರ್ಬೋದು, ನಮ್ಮ ದೇಶದಲ್ಲಾಗಿರ್ಬೋದು ಆಗಿರ್ಬೋದು, ಸಾವಯವ ಕೃಷಿಗೆ ಅನುಕೂಲವಾದಂಥ ಮಣ್ಣು ನಮ್ಮಲ್ಲಿ ಯಾವುದೂ ಇಲ್ಲ. ಯಾಕಂದರೆ ಎಲ್ಲ ಭೂಮಿಗಳನ್ನ ಹಾಳು ಮಾಡಿ ಹೋಗ್ಬಿಟ್ಟಿದ್ದಾರೆ, ಎಲ್ಲ ಕೆಮಿಕಲ್ಸ್ ಹಾಕಿ ಕಾರ್ಬನ್ ಕಂಟೆಂಟ್ ಎಲ್ಲ ಕಡಿಮೆ ಮಾಡಿ ಹೋಗಿದ್ದಾರೆ. ನಾವು ಆ ಥರ ಭೂಮಿನ ಸೆಲೆಕ್ಟ್ ಮಾಡಿ ಅದನ್ನು ನಾವು ಕಾರ್ಬನ್ ಕಂಟೆಂಟ್ ಜಾಸ್ತಿ ಮಾಡಿ ಸಾವಯವ ಕೃಷಿಯಲ್ಲಿ ಸಾಧನೆ ಮಾಡೋ ಅಷ್ಟೊತ್ತಿಗೆ ನಾವು ಇಲ್ಲಿ ಪರ್ಸ್ನಲ್ ಲೈಫ್, ನಮ್ಮದು ಫಿನಾನ್ಷಿಯಲ್ ಕಂಡೀಷನ್ಸ್ ವಿಲ್ ಬಿ ಗಾನ್ ವೆರಿ ಬ್ಯಾಡ್. ಸೊ ಹಾಗಾಗಿ ಆರ್ನಮೆಂಟಲ್ ಫಿಶರೀಸ್ ನನಗೆ ತುಂಬ ಹೆಲ್ಪ್ ಮಾಡ್ತದೆ. ಸೊ ಹಾಗಾಗಿ ಆರ್ನಮೆಂಟಲ್ ಫಿಶರೀಸಲ್ಲಿ ಬ್ರೇಕ್ ಈವನ್ ಟೈಮ್ ತುಂಬ ಕಡಿಮೆ. ಬೇರೆ ಫಾರ್ಮಿಂಗ್ ಸಿಸ್ಟಮ್ಸಲ್ಲಿ ಕಂಪೇರ್ ಮಾಡಿದ್ರೆ ಆರ್ನಮೆಂಟಲ್ ಫಿಶರೀಸಲ್ಲಿ ಬ್ರೇಕ್ ಈವನ್ ಟೈಮ್ ತುಂಬ ಕಡಿಮೆ. ನನಗೆ ಒಂದು 6 ತಿಂಗಳು, ಮ್ಯಾಕ್ಸ್ ಟು ಮ್ಯಾಕ್ಸ್ 6 ತಿಂಗಳಲ್ಲಿ ನನಗೆ ಬ್ರೇಕ್ ಈವನ್ ನಾನು ನೋಡಿದ್ದೆ. ಸಂತೋಷ. ಆಲ್ ಯೂತ್ಸ್ ಆರ್ ಲೈಕ್ ದಟ್ ಸರ್. ಎಲ್ಲರೂ ಫಸ್ಟ್ ಅವ್ರಿಗೆ ಇದು ಇರೋದು ಇನ್ವೆಸ್ಟ್ಮೆಂಟ್ ಎಷ್ಟು, ಬಟ್ ದಟ್ ಇಸ್ ನೀಡೆಡ್ ಅಂಡ್ ಎಲ್ಲರೂ ಯೋಚನೆ ಮಾಡಲೇಬೇಕು. ವಿಲ್ ಬಿ ಅಂಡರ್ ವೆರಿ ಬಿಗ್ ಪ್ರೆಷರ್ ಸರ್, ಫ್ಯಾಮಿಲಿ ಕಡೆಯಿಂದ ಆಗಿರ್ಬೋದು, ಯಾರ ಹತ್ರ ದುಡ್ಡು. ಇವಾಗ ನನ್ನ ತಂದೆನೇ ದುಡ್ಡು ಕೇಳಿದ್ದು. ಇವಾಗ ಅವ್ರಿಗೂ ಭಯ ಇರುತ್ತೆ, ಎಷ್ಟು ಹಾಕ್ತಾ ಇದೀವಿ, ಏನು ಬರುತ್ತೆ ಇದರಲ್ಲಿ, ಎಷ್ಟು ಬರ್ಬೋದು ಅಂತ. ನಾವು ಕ್ಯಾಲ್ಕುಲೇಟಿವ್ ಆಗಿ ಇದ್ದು ಮನೆಯವ್ರಿಗೆ ಧೈರ್ಯ ಕೊಟ್ರೇನೆ ಅವ್ರು ಹೆಲ್ಪ್ ಮಾಡೋಕ್ಕಾಗುತ್ತೆ. ಯಾವುದೇ ಒಂದು ನಾವು ಕೃಷಿ ಮಾಡಬೇಕಂತ ಹೇಳಿದ್ರೆ ನಮಗೆ ಲ್ಯಾಂಡ್ ಬೇಕು, ಅಂದರೆ ಹೊಲ ಬೇಕು, ಕ್ಷೇತ್ರ ಬೇಕು, ಜಾಗ ಬೇಕು.
ಪ್ರಾಯಶಃ ಕಡಿಮೆ ಜಾಗದಲ್ಲಿ ಮಾಡಬಹುದಾದಂತಹ ಉದ್ದಿಮೆ ಈ ಒಂದು ಅಲಂಕಾರಿಕ ಮೀನುಗಳ ಬರೀ ಉತ್ಪಾದನೆ ಅಲ್ವಾ? ನಿಮ್ಮ ಹಿತ್ತಲಲ್ಲೇ ಮಾಡ್ಬೋದು. ಹೌದು. ಒಂದು ವಿಷಯ ನಿಮ್ಮ ಮಾತಿನಲ್ಲಿ ಬಂತು, ನಾವು ಉಪಗ್ರಹನ ಹಾರಿಬಿಟ್ಟಿದ್ದೀವಿ, ಸ್ಯಾಟಲೈಟ್ ಅಂತ ಹೇಳ್ತೇವಲ್ಲ, ಅವು ನಿರಂತರವಾಗಿ ನಮ್ಮ ಛಾಯಾಚಿತ್ರಗಳನ್ನ, ಭೂಮಿಯ ಛಾಯಾಚಿತ್ರ ಕಳಿಸ್ತಾ ಇದ್ದಾವೆ. ಆ ಛಾಯಾಚಿತ್ರಗಳು ಏನು ಹೇಳ್ತಾ ಇದ್ದಾವೆ ಅಂತ ಹೇಳಿದರೆ, ನಮ್ಮ ಕರ್ನಾಟಕದ ಮಣ್ಣನ್ನೇ ತೆಗೆದುಕೊಳ್ಳಿ, ಇಡೀ ಕರ್ನಾಟಕದ ಮಣ್ಣನ್ನು ಒಂದಲ್ಲ ಒಂದು ಅವನತಿಗೆ ಏನಾಗಿದ್ದಾವೆ, ಒಂದಲ್ಲ ಒಂದು ಅವನತಿ ಆಗಿಬಿಟ್ಟಿದೆ. ನೀವು ಹೇಳ್ತಾ ಇದ್ರಲ್ಲ ಪುನೀತ್ ಅವರೇ, ಅದೇ ಕಾರಣಕ್ಕಾಗಿ ನಾವು ಸಾವಯವ ಕೃಷಿ ಹೋಗಬೇಕಾಗಿದೆ ಇವತ್ತು. ಹೌದು. ಯಾಕಂತ ಹೇಳಿದ್ರೆ ಆ ಮಣ್ಣನ್ನು ಸುಧಾರಣೆ ಮಾಡ್ಬೇಕಂತ ಹೇಳಿದ್ರೆ ನಾವು ನೈಸರ್ಗಿಕ ಕೃಷಿ ಮತ್ತು ಸಾವಯವ ಕೃಷಿ ಹೋಗಬೇಕು. ನಮ್ಮ ರೈತರತ್ನ ಕಾರ್ಯಕ್ರಮ ಸರಣಿಯಲ್ಲಿ ಬರ್ತಾ ಇರತಕ್ಕಂಥ ಬಹುತೇಕ ರೈತರು ಎಲ್ಲರೂ ಕೂಡ ಸಾವಯವ ಕೃಷಿ ಹೋಗಿದ್ದಾರೆ, ಇಲ್ಲ ನೈಸರ್ಗಿಕ ಕೃಷಿ ಹೋಗಿದ್ದಾರೆ, ಇಲ್ಲ ಸಮಗ್ರ ಕೃಷಿ ಅಂತೂ ನೀವು ಕೂಡ ಮಾಡ್ತಾ ಇದ್ರಿ, ಮಾಡ್ತಾನೆ ಇದ್ದಾರೆ. ಅದೇ ನಮಗೆ ಇರ್ತಕ್ಕಂಥ ಒಂದು ಪರಿಹಾರ ಅಂತ ಕೂಡ ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಈ ಒಂದು ನವಗ್ರಹ ಕಾಂಬಿನೇಷನ್ ಅಂತಿದೆ ಈ ಫಿಶ್ ಅಲ್ಲಿ, ಏನದು? ಯಾಕಂದ್ರೆ ತಾವು ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇದೆ ನಿಮ್ಮಲ್ಲಿ. ಸರ್, ಇದೆಲ್ಲ ನನ್ನ ಪ್ರಕಾರ ಮಾರ್ಕೆಟಿಂಗ್ ಸ್ಟಂಟ್ಸ್ ಇದೆ. ನಾವು ಮೇಜರ್ ಆಗಿ ನಾವು ಒಂದು ಪ್ರೆಸ್ಟೀಜಿಯಸ್ ಇನ್ಸ್ಟಿಟ್ಯೂಟ್ ಇಂದ ನಾವು ಕಲ್ತು ಬಂದಿರೋರು. ನಾನು ಖಂಡಿತವಾಗ್ಲೂ ನನ್ನ ಆ ಮಾತನ್ನ ಒಪ್ಪಲ್ಲ. ಮತ್ತೆ ಅದಲ್ಲ, ಅವರಿಗೆ ಆ ರೀತಿ ನಂಬಿಕೆ ಇರೋದ್ರಿಂದ ನಿಮಗೆ ಬೇಡಿಕೆ ಇದೆ. ನಮಗೆ ಬೇಡಿಕೆ ಇದೆ, ಖಂಡಿತ ಬೇಡಿಕೆ ಇದೆ. ನಾವು ಇವಾಗ ಎಲ್ಲಿ ನಾವು ಬೇರೆಯವ್ರಿಗೂ ನಮಗೂ ಏನು ವ್ಯತ್ಯಾಸ ಇದೆ, ನಾವು ಯಾಕೆ ಸಕ್ಸಸ್ ಕಂಡಿದ್ದೀವಿ, ಅವ್ರು ಯಾಕೆ ಸಕ್ಸಸ್ ಕಾಣ್ತಿಲ್ಲ, ಎಲ್ಲಿ ಸ್ಟಕ್ ಆಗಿದ್ದಾರೆ ಅನ್ನೋದಕ್ಕೆ ಇದೇ ರೀಸನ್. ನಾವು ನಾಲೆಜ್ನ ಡಿಫ್ರೆಂಟ್ ವೇ ಅಲ್ಲಿ ಶೇರ್ ಮಾಡ್ತಾ ಇದ್ದೀವಿ. ನಾವು ಮೀನು ಹೇಗೆ ಬೆಳೆಸ್ಬೇಕು, ಮೀನ್ ಹೆಂಗೆ ಕಾಪಾಡ್ಕೋಬಹುದು, ಮತ್ತೆ ಮೀನಿಂದ ಏನು ಬೆನಿಫಿಟ್ಸ್ ಇದೆ ಅಂತ ಹೇಳ್ತಾ ಇದ್ದೀವಿ. ಅದು ಹೊರತು ಅಸ್ಟ್ರಾಲಜಿಕಲ್ ಆಸ್ಪೆಕ್ಟ್ಸ್ನ ನಾವು ತಂದು ಅದನ್ನ ಉಪಯೋಗಿಸ್ಕೊಂತ ಇಲ್ಲ. ಆ ಮಾರ್ಕೆಟಿಂಗ್ ಸ್ಟೆನ್ಸ್ ನಾವು ಮಾಡಿಲ್ಲ. ಸರಿಯಾಗಿ ಹೇಳಿದ್ರಿ ನೀವು ಪುನೀತ್ ಅವರೇ. ರಘುಪ್ರಸಾದ್ ಸರ್ ಕೂಡ ಅದೇ ಭಾವನೆ ಇದೆ ಮನಸ್ಸಿನಲ್ಲಿ. ನೀವೇನು ಹೇಳ್ತೀರಾ ಅಂತ ಕೇಳೋ ಸಲುವಾಗಿ ಅವ್ರು ಹಂಗೆ ಕೇಳಿದ್ದು. ನಿಮ್ಮಿದೇನಾದ್ರೂ ವ್ಯಾಪಾರಿ ಏನಾದ್ರು ಟ್ರಿಕ್ಸ್ ಏನಾದ್ರು ಯೂಸ್ ಮಾಡ್ಬಿಟ್ಟು ಏನಾದ್ರು ಹೇಳ್ತೀರಾ? ಆ ಮಟ್ಟದಲ್ಲಿ ನಾವು ಮಾರ್ಕೆಟಿಂಗ್ ಮಾಡಿಲ್ಲ. ಸೊ ಹಂಗಾಗಿ ನಾವು ತುಂಬಾ ಯಶಸ್ಸು ಕಾಣಿಸ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ನಾವೆಲ್ಲ ವೈಜ್ಞಾನಿಕವಾದಂಥ ಕೋರ್ಸ್ಗಳನ್ನ ಕಲಿತು ಬಂದು ವೃತ್ತಿಗೆಲ್ಲ ಬಂದವರು, ವೈಜ್ಞಾನಿಕವಾಗಿಯೇ ಯೋಚನೆ ಮಾಡಬೇಕು. ಇದ್ರಲ್ಲಿ ನಾನೊಂದು ವಿಷಯ ಹೇಳ್ತೀನಿ. ನಾನು ಹೇಳಿದೆ ಆಗಲೇ, ನಮ್ಮದು ಒಂದು ಗ್ರೂಪ್ ಇದೆ, ಮತ್ತೆ ಹೋಲ್ ಮಾರ್ಕೆಟ್ ಇಸ್ ದೇರ್. ನಮಗೂ ಅವ್ರಿಗೂ ವ್ಯತ್ಯಾಸ ಕೆಲವೊಂದಿಷ್ಟಿದೆ. ಮೀನಿಗೆ ಬದುಕೋದಕ್ಕೆ ಏನು ಬೇಕು, ಊಟ ಬೇಕು. ಇನ್ನು ಮಿಕ್ಕಿದ್ದೆಲ್ಲ ನಮಗೆ ಹೇಗೆ ಚೆನ್ನಾಗಿ ಕಾಣಬೇಕು. ಮೀನು ಬೆಳಕು ಕೇಳ್ತಾ ಇಲ್ಲ, ಮೀನು ನನಗೆ ಗಿಡ ಬೇಕು ಅಂತ ಕೇಳ್ತಿಲ್ಲ, ಮೀನು ನನಗೆ ಫಿಲ್ಟರ್ ಬೇಕು ಅಂತ ಕೇಳ್ತಿಲ್ಲ. ಇದೆಲ್ಲ ನಮ್ಮ ಖುಷಿಗೋಸ್ಕರ ನಾವು ಹಾಕೊತಾ ಇದ್ದೀವಿ. ನಾವು ನಮ್ಮ ಕಸ್ಟಮರ್ಸ್ಗೆ ನಾವು ಏನು ಹೇಳ್ತೀವಿ ಅಂತ ಹೇಳಿದ್ರೆ, ಏನು ಅವಶ್ಯಕತೆ ಇದೆಯೋ ಅದನ್ನಷ್ಟೇ ನಾವು ಕೊಡ್ತೀವಿ ಅವ್ರಿಗೆ. ಮತ್ತು ಮೀನನ್ನು ಹೇಗೆ ನೋಡ್ಕೋಬೇಕು ಅದನ್ನು ಅಷ್ಟೇ ನಾವು ಹೇಳ್ಕೊಡ್ತೀವಿ ಅವ್ರಿಗೆ. ಆನ್ ದಿ ರೈಟ್ ಪಾಯಿಂಟಲ್ಲಿ ಹೇಳಬೇಕು ಅಂತಂದರೆ, ಒಂದು ಸೀರಿಯಸ್ ನೋಟ್, ಯುವಕರಿಗಂತೂ ಇಟ್ಸ್ ಅ ವೆರಿ ಬಿಗ್ ಇನ್ಸ್ಪಿರೇಷನಲ್ ಸಂಚಿಕೆ ಇವತ್ತು. ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ಈ ಒಂದು ಸಾಧನೆಗೆ ಕಾರಣಕರ್ತರಾಗಿರುವಂಥ ತಮ್ಮ ತಾಯಿಯವರು ಜೊತೆಗೆ ಫ್ಯಾಮಿಲಿ ಎಲ್ಲರನ್ನೂ ಕೂಡ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ ಇವಾಗ. ಸೊ ಬರಲಿ, ಅವರ ಫ್ಯಾಮಿಲಿಯವರೆಲ್ಲ ಒಂದ್ಸಲಿ ವೇದಿಕೆ ಮೇಲೆ ಬಂದು. ರತ್ನ ಅಂತ. ಓ, ರತ್ನ. ನೋಡಿ ವೀಕ್ಷಕರೇ, ರೈತ ಹಾಗೂ ರೈತನ ತಾಯಿ ರತ್ನ, ನಮ್ಮ ರೈತ ರತ್ನ ವೇದಿಕೆ ಮೇಲೆ. ತಾಯಿ ರತ್ನ. ಅಮ್ಮ, ಖುಷಿ ಆಗ್ತಾ ಇದೆಯಾ? ಬಹಳ ಖುಷಿ ಆಗ್ತಾ ಇದೆ. ಮಗ ಈ ಮಟ್ಟಿಗೆ ಬರ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ. ಜನ ತುಂಬಾ ನಮ್ಮನ್ನ ಈಳಾಡ್ಸಿದ್ರು ಅವಾಗ. ಇವತ್ತು ತುಂಬಾ ಖುಷಿ ಆಗ್ತಾ ಇದೆ. ತಂದೆಯವ್ರನ್ನ ಮಾತಾಡ್ಸ್ಬಿಡೋಣ. ಈ ನನ್ನ ಮಗ, ನನಗೆ ಒಬ್ಬನೇ ಒಬ್ಬಳೇ ಮಗಳು. ಮಗ ಸ್ಪೆಷಲಿಸ್ಟ್ ಕಾಲೇಜು ಮಂಗಳೂರಲ್ಲಿ ಓದ್ಬಿಟ್ಟು ಓದಬೇಕಾದಾಗೆ ನನಗೆ ಹೇಳ್ದ, ನಾನು ಸ್ವಂತ ಮಾಡಬೇಕು ಅಂತಂದ. ಸರಿ, ಏನೋ ಸ್ವಲ್ಪ ಸಾಲ ಸಂಬಂಧ ಮಾಡಿ ಒಂದು ಎಕರೆ ಜಮೀನು ತೆಗೆದುಬಿಟ್ಟು ಮಗನಿಗೆ ಕೊಟ್ಟು ಅದು ಸ್ವಲ್ಪ ಎಲ್ಲ ಲೆವೆಲ್ಲು ಅದು ಇದು ಮಾಡಿಸಿ ಅದನ್ನೆಲ್ಲ ಇದು ಮಾಡ್ದೆ. ಅವನು ತುಂಬ ಕಷ್ಟಪಟ್ಟಿದ್ದಾನೆ. ಅವನ ಜೊತೆ ನಾನು ಅವನ ಬಲಗೈಯಾಗಿ ನಿಂತ್ಕೊಂಡು ನಾವಿಬ್ಬರು ಭಾರಿ ಶ್ರಮಪಟ್ಟಿದ್ದೀವಿ. ಆ ಜಮೀನಿಗೋಸ್ಕರ ಶ್ರಮಪಟ್ಟಿದ್ದೀವಿ. ಅವನ್ನ ಈ ಮಟ್ಟಕ್ಕೆ ತರಬೇಕಾದ್ರೆ ನಾನು ಅದಕ್ಕೆ ಅವನ ಹಿಂದೆ ಬಲವಾಗಿ ನಿಂತ್ಕೊಬಿಟ್ಟಿದ್ದೆ. ನಿಮ್ಮ ಒಂದು ಸಪೋರ್ಟ್ ಇರೋದ್ರಿಂದಾನೇ ಇವತ್ತು ನಿಮ್ಮ ಮಗ ಈ ಒಂದು ಕುರ್ಚಿ ಮೇಲೆ ಕೂತಿರುವಂಥದ್ದು. ಫ್ಯಾಮಿಲಿ ಫೋಟೋ ತೆಗಿಬೇಕು ಅನ್ನೋಂಥದ್ದು ನಮ್ಮ ಕಾರ್ಯಕ್ರಮದ ಉದ್ದೇಶ. ಸೊ ಹಾಗಾಗಿ ಇವತ್ತಿನ ನಮ್ಮ ರೈತರತ್ನ ಕಾರ್ಯಕ್ರಮದ ರೈತ ಸೆಲೆಬ್ರಿಟಿ ಪುನೀತ್ ಹಾಗೂ ಅವರ ಕುಟುಂಬದ ಫೋಟೋ ಸೇರ್ತಾ ಇದೆ ನಮ್ಮ ಇವತ್ತಿನ ರೈತರತ್ನ ಸಂಚಿಕೆಯ ವಾಲ್ ಆಫ್ ಫೇಮ್.
ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಮ್ಮ ವಿಶೇಷ ರೈತರತ್ನ ಸಂಚಿಕೆ. ಒಂದು ರೀತಿ ಯಂಗ್ಸ್ಟರ್ಸ್ಗೆ, ಯುವಕರಿಗೆ ಸ್ಫೂರ್ತಿಯ ಸೆಲೆಯಾಗಿದ್ದಂಥ ಈ ಕಾರ್ಯಕ್ರಮ. ನಮ್ಮ ಪುನೀತ್ ಅವರ ಪ್ರತಿಯೊಂದು ಅವ್ರ ಎಜುಕೇಷನ್ ಮುಗಿಸ್ದಾಗಿಂದ ಇಲ್ಲಿವರೆಗೂ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಅವರಲ್ಲಿ ಆತ್ಮವಿಶ್ವಾಸ ಜಾಸ್ತಿ ಆಗ್ತಾ ಹೋಯಿತು, ಇನ್ ಸ್ಪೈಟ್ ಆಫ್ ಧೋರಣೆ ಅದು ಇದು ಮಾತುಗಳಾಡ್ತಾರಲ್ಲ 4 ಜನ, ಈ 4 ಜನ ಮಾತಾಡ್ತಿದ್ರೂ ಕೂಡ ಲೆಕ್ಕಿಸದೆ ತಮ್ಮ ಆತ್ಮವಿಶ್ವಾಸ ಜೊತೆಗೆ ತಮ್ಮ ಕಾಯಕದಲ್ಲಿ ಅವ್ರಿಗಿದ್ದಂಥ ಶ್ರದ್ಧಾ, ಭಕ್ತಿ, ಪರಿಶ್ರಮ ಎಲ್ಲದರಿಂದ ಇವತ್ತು ಈ ಒಂದು ಕುರ್ಚಿಯ ಮೇಲೆ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಿ ಸ್ಫೂರ್ತಿಯಾಗಿ ಪುನೀತ್ ಅವರು ಬಂದಿದ್ರು. ಈ ಸಾಧನೆ ಇನ್ನಷ್ಟು ಜನ ಯುವಕರಿಗೆ ಸ್ಫೂರ್ತಿ ಆಗಲಿ ಅನ್ನೋದು ನಮ್ಮ ಈ ವೇದಿಕೆಯ ಉದ್ದೇಶ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸೋಣ. ಇದು ರೈತರತ್ನ, ಸೆಲೆಬ್ರೇಟಿಂಗ್ ದಿ ಹೀರೋಸ್ ಆಫ್ ನೇಷನ್. ಚಂದದಿ ತೋರಿಸೋ ರೈತರತ್ನ.